ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ ಕೇಳಿ. ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಕೇಂದ್ರ FM ಫ್ರೀಕ್ವೆನ್ಸಿ 90.4 ಮೆಗಾಹರ್ಟ್ಸ್. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಸರಣಿಯ 67ನೆಯ ಸಂಚಿಕೆ ಸ್ವಚ್ಛೋತ್ಸವ ನಿತ್ಯೋತ್ಸವ ಸ್ವಚ್ಛ ಸಂಕೀರ್ಣ ಮರವಂತೆ ಸಂದರ್ಶನಗಳನ್ನು ಆಧರಿಸಿದ ಕಾರ್ಯಕ್ರಮ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಕೇಳಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಕೇಂದ್ರ FM ಫ್ರೀಕ್ವೆನ್ಸಿ 90.4 ಮೆಗಾಹರ್ಟ್ಸ್. ಕೇಳುಗರೆ, ನಾವಿಂದು ಮರವಂತೆಯ ಸ್ವಚ್ಛ ಸಂಕೀರ್ಣಕ್ಕೆ ಭೇಟಿ ಕೊಡೋಣ. ಏಕರೂಪದ ಬ್ರ್ಯಾಂಡಿಂಗ್ ಘಟಕವಾಗಿ ಇದು ಅಸ್ತಿತ್ವಕ್ಕೆ ಬಂದಿದೆ. ಘನ ಹಾಗೂ ದ್ರವ ತ್ಯಾಜ್ಯ ನಿರ್ವಹಣಾ ಸಂಪನ್ಮೂಲ ಘಟಕವಾಗಿ ವಿಶಿಷ್ಟವಾಗಿ ಗುರುತಿಸಲ್ಪಟ್ಟಿದೆ. ತ್ಯಾಜ್ಯ ವಿಲೇವಾರಿಯಲ್ಲಿ ತುಂಬಾ ಅಚ್ಚುಕಟ್ಟು. ಹಸಿ ತ್ಯಾಜ್ಯದಿಂದ ಕಾಂಪೋಸ್ಟ್, ಆ ಮೂಲಕ ತರಕಾರಿ ತೋಟ, ಮನೆ ಮನೆಗೆ ಸ್ವಚ್ಛತಾ ಸಂದೇಶದ ರವಾನೆ, ಪೈಪ್ ಕಂಪೋಸ್ಟ್ ಮಾಡುವಂತೆ ಪ್ರೇರಣೆ, ಅಂಗನವಾಡಿಗಳಲ್ಲಿ ಸ್ವಚ್ಛತೆಗೆ ಆದ್ಯತೆ, ಬಚ್ಚಲು ಗುಂಡಿ ರಚನೆಗೆ ಪ್ರೋತ್ಸಾಹ, ಹೀಗೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯ ಮಹತ್ತರ ಉದ್ದೇಶ ಈ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯರೂಪಕ್ಕೆ ಬಂದಿದೆ. ತಡವಾಗಿದೆ ಕನಸಿಗರೆ ಹೋರಾಟಕ್ಕೆ ಬನ್ನಿ, ತಡವಾಗಿದೆ ಕನಸಿಗರೆ ಹೋರಾಟಕ್ಕೆ ಬನ್ನಿ, ಜಡವಾಗಿ ಮನಸ್ಸುಗಳ ಅಭಿವೃದ್ಧಿಗೆ ಕರೆ ತನ್ನಿ, ಅಭಿವೃದ್ಧಿಗೆ ಕರೆ ತನ್ನಿ. ಈ ಮಾತು ಈ ಭಾಷೆ ಸಾಕಾಗಿದೆ, ಹೊಸ ಮಾತು ಹೊಸ ತತ್ವ ಬೇಕಾಗಿದೆ. ಈ ಮಾತು ಈ ಭಾಷೆ ಸಾಕಾಗಿದೆ, ಹೊಸ ಮಾತು ಹೊಸ ತತ್ವ ಬೇಕಾಗಿದೆ. ತಡವಾಗಿದೆ ಕನಸಿಗರೆ ಹೋರಾಟಕ್ಕೆ ಬನ್ನಿ, ಜಡವಾಗಿ ಮನಸ್ಸುಗಳ ಅಭಿವೃದ್ಧಿಗೆ ಕರೆ ತನ್ನಿ, ಅಭಿವೃದ್ಧಿಗೆ ಕರೆ ತನ್ನಿ. ಸ್ವಚ್ಛೋತ್ಸವ ನಿತ್ಯೋತ್ಸವ ಅಲೆ ಎದ್ದಿದೆ, ಹೊಸತನದ ಹೊಸ ದಾರಿ ಶುರುವಾಗಿದೆ. ಸ್ವಚ್ಛೋತ್ಸವ ನಿತ್ಯೋತ್ಸವ ಅಲೆ ಎದ್ದಿದೆ, ಹೊಸತನದ ಹೊಸ ದಾರಿ ಶುರುವಾಗಿದೆ. ತಡವಾಗಿದೆ ಕನಸಿಗರೆ ಹೋರಾಟಕ್ಕೆ ಬನ್ನಿ, ಜಡವಾಗಿ. ಅಕ್ಟೋಬರ್ 15ರಂದು ಸ್ವಚ್ಛ ಸಂಕೀರ್ಣ ಮರವಂತೆಯಲ್ಲಿ ಸ್ವಚ್ಛೋತ್ಸವ ನಿತ್ಯೋತ್ಸವ ಬೃಹತ್ ಸ್ವಚ್ಛತಾ ಆಂದೋಲನ ನಡೆಯಿತು. ಪೂರ್ವಭಾವಿಯಾಗಿ ನಾವು ಭೇಟಿ ನೀಡಿದಾಗ ಘಟಕದ ಕಾರ್ಯವೈಖರಿಯ ಚಿತ್ರಣ ನಮಗಾಯಿತು. SLRM ಘಟಕದ ಮೇಲ್ವಿಚಾರಕಿ ಸುಜಾತ ಹಾಗೂ ಸುನೀತಾ ಅವರು ಅನೇಕ ವಿಚಾರಗಳನ್ನು ರೇಡಿಯೋ ಮಣಿಪಾಲದೊಂದಿಗೆ ಹಂಚಿಕೊಂಡರು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸುಜಾತ ಅಂತೇಳಿ, ನಾನು ಮರವಂತೆ SLRMನ ಮೇಲ್ವಿಚಾರಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಸುನೀತಾ ಅಂತ, ನಾನು ಮರವಂತೆ SLRMನ ಮೇಲ್ವಿಚಾರಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾವು ಬರೋಕ್ಕಿಂತ ಮುಂಚೆ ನಮಗೆ ಮರವಂತೆ ಗ್ರಾಮ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತ್ಗೆ ಈ ಸ್ವಚ್ಛ ತರಬೇತಿಗೋಸ್ಕರ ನಮ್ಮನ್ನ ಉಡುಪಿಗೆ ಕಳಿಸಿದ್ರು. ಅಲ್ಲಿ ನಾವು ಅದನ್ನೆಲ್ಲ ತರಬೇತಿಯೆಲ್ಲ ಪಡ್ಕೊಂಡ ನಂತರ ನಾವಿಲ್ಲಿ ಸ್ಟಾರ್ಟ್ ಆಗುವಾಗ 6 ತಿಂಗಳ ಮೊದಲೇ ಆಗಿತ್ತು. ನಾವು 6 ತಿಂಗಳ ನಂತರ ಜಾಯ್ನ್ ಆಗಿದ್ದು. ಇಲ್ಲಿ ಬಂದ ನಂತರ ಮೊದಲನೇದಾಗಿ ನಾವು ಮನೆ ಮನೆಗಳಿಗೆ ಭೇಟಿ ನೀಡಿ ಕಸ ಅಂದ್ರೇನು ಕೆಲವರಿಗೆ ಗೊತ್ತೇ ಇಲ್ಲ. ಹಸಿ ಕಸ, ಒಣ ಕಸ ಅದೇನಂತ ಗೊತ್ತಿರಲಿಲ್ಲ. ಕಸ ಅಂದರೆ ಎಲ್ಲ ಒಂದೇ ಎನ್ನುವ ಭಾವನೆ ಅವರಲ್ಲಿತ್ತು.
ಅವರಿಗೆ ನಾವು ಸರಿಯಾಗಿ ಮಾಹಿತಿಯನ್ನು ನೀಡಿ ಹಸಿ ಕಸವನ್ನು ಏನು ಮಾಡಬೇಕು, ಒಣ ಕಸವನ್ನು ಯಾವ ರೀತಿ ವಿಂಗಡಣೆ ಮಾಡಿ ನಮ್ಮ SLRM ವಾಹನಕ್ಕೆ ಕೊಡಬೇಕು ಅನ್ನೋದರ ಬಗ್ಗೆ ಪ್ರಥಮವಾಗಿ ಮಾಹಿತಿಯನ್ನು ನೀಡಿದ್ದೇವೆ. ಹಾಗೆ ಸಂಘ ಸಂಸ್ಥೆಗಳಿಗೆ ಕೂಡ ಮಾಹಿತಿ ನೀಡಿದ್ದೇವೆ. ಶಾಲೆಗಳಿರ್ಬೋದು, ಅಂಗನವಾಡಿ, ಆಸ್ಪತ್ರೆ ಎಲ್ಲ ಕಡೆ ನಾವು ಮಾಹಿತಿಯನ್ನು ನೀಡಿ ತದನಂತರವಾಗಿ ನಾವಿಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇವೆ. ಈಗ ನಮ್ಮಲ್ಲಿ ಸಮುದ್ರ ಹತ್ತಿರ ಉಂಟು, ಎಲ್ಲ ಸಮುದ್ರಕ್ಕೆ ಹಾಕ್ತಿದ್ರು. ಹಾಗೆ ನದಿ ಕೂಡ ಉಂಟು. ಇಲ್ಲಿ ಎಲ್ಲ ನದಿಗಳಿಗೆ ಹಾಕ್ತಾಯಿದ್ರು. ಮತ್ತು ಕೆಲವರು ಸುಡ್ತಾಯಿದ್ರು, ಇನ್ನು ಕೆಲವರು ಹೂಳ್ತಾಯಿದ್ರು. ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಹೋಗೋದ್ರಿಂದ ಅಥವಾ ಸುಡೋದ್ರಿಂದ ಏನೆಲ್ಲ ಸಮಸ್ಯೆಗಳಾಗ್ತವೆ, ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯ ಸಮಸ್ಯೆಗಳಾಗ್ತವೆ ಅನ್ನೋದು ಕೂಡ ಅವರಿಗೆ ಗೊತ್ತಿರಲಿಲ್ಲ. ನಾವು ಅದರ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟು ಅವರಿಗೆ ಮಾಹಿತಿಯನ್ನು ನೀಡಿದ್ದೇವೆ. ವಾಯು ಮಾಲಿನ್ಯ ಆಗ್ತದೆ, ಹಾಗೆ ಭೂ ಮಾಲಿನ್ಯ ಆಗ್ಬೋದು, ಹಾಗೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ ಅನ್ನೋದು ಕೂಡ ಮಾಹಿತಿಯನ್ನು ನೀಡಿದ್ದೇವೆ ಅವರಿಗೆ. ಸಾಧಾರಣವಾಗಿ 4 ಲಕ್ಷ ತನಕ ಬಕೆಟಿಗೆ ಖರ್ಚಾಗಿತ್ತು ಪ್ರತಿ ಮನೆಗಳಿಗೆ. ಹಸಿ ಕಸ ಹಾಗೆ ಒಣ ಕಸಗಳಿಗೆ ಕೆಂಪು ಹಾಗೂ ಹಸಿರು ಬಕೆಟನ್ನು ವಿತರಣೆ ಮಾಡಿದ್ರು. ಸ್ಟಾರ್ಟಿಂಗ್ 250 ಮನೆಗಳಿಗೆ ಮಾತ್ರ ಕೊಟ್ಟು, ಯಾಕಂತೇಳಿ ಹೇಳಿದ್ರೆ ಸಡನ್ಲಿ ಆಗಿ ಅಷ್ಟು ಮನೆಗಳಿಗೆ, ಸಾಧಾರಣವಾಗಿ 1100 ಮನೆಗಳಿಗೆ ಕೊಟ್ಟರೆ ಒಮ್ಮೆಲೆ ಅಷ್ಟು ಕಸ ಬಂದುಬಿಟ್ರೆ ಇರೋದು ವರ್ಕರ್ 3-4 ಜನ, ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ತಿಳ್ಕೊಂಡು ಫಸ್ಟ್ ಸ್ಟಾರ್ಟಿಂಗ್ ಆಗಿ 250 ಮನೆಗಳಿಗೆ ಮತ್ತು ಅಂಗಡಿಗಳಿಗೆ ಬಕೆಟನ್ನು ಕೊಟ್ಕೊಂಡು, ಅದ ನಂತರ ಸ್ಯಾಗ್ರಿಗೇಷನ್ ಮಾಡುವಂಥದ್ದು, ಇಲ್ಲಿ ತಂದ ಕಸವನ್ನು ಸ್ಯಾಗ್ರಿಗೇಷನ್ ಮಾಡಿ ಪುನರ್ಬಳಕೆ ಮಾಡುವುದನ್ನು ನೋಡಿದ ನಂತರ ಅಲ್ಲಿ ಹೇಗೆ ಅಭಿವೃದ್ಧಿ ಆಗ್ತೇವೆ ಅಂತ ತಿಳ್ಕೊಂಡು ಆಮೇಲೆ ಉಳಿದ ಕೆಲವು ಮನೆಗಳಿಗೆ ಬಕೆಟನ್ನು ಕೊಟ್ಟು, ಈಗ ಸಾಧಾರಣವಾಗಿ 913 ಮನೆಗಳಿಗೆ ಬಕೆಟನ್ನು ನೀಡಿದ್ದೇವೆ. ಹಾಗೆ 48 ಅಂಗಡಿಗಳಿಗೆ ಬಕೆಟನ್ನು ನೀಡಿದ್ದೇವೆ. 2 ಜನ ಮೇಲ್ವಿಚಾರಕರು ಮತ್ತು ಒಬ್ಬರು ಡ್ರೈವರ್ ಇದ್ದಾರೆ, ಉಳಿದವರು ವರ್ಕರ್ ಇದ್ದಾರೆ. ಬೆಳಿಗ್ಗೆ 8:30ಕ್ಕೆ ನಮ್ಮ ದೈನಂದಿನ ದಿನಚರಿ ಸ್ಟಾರ್ಟ್ ಆಗುತ್ತೆ. 8:30ಕ್ಕೆ 3 ಜನ ವೆಹಿಕಲಲ್ಲಿ ಕಸವನ್ನು ಮನೆ ಮನೆಗಳಿಗೆ ತೆರಳಿ ಕಸವನ್ನು ತಗೊಂಡು ಬರಲಿಕ್ಕೆ ಹೋಗ್ತಾರೆ. ತಂದಂಥ ಕಸವನ್ನು ಇಲ್ಲಿ ಮಹಿಳೆಯರಿದ್ದಾರೆ, ಅವರು ಅದನ್ನು ವಿಂಗಡಣೆ ಮಾಡ್ತಾರೆ. ಸಾಧಾರಣವಾಗಿ 20-25 ಬಗೆಯಲ್ಲಿ ಅದನ್ನು ತಂದಂಥ ಕಸವನ್ನು ಬೇರ್ಪಡಿಸಲಿಕ್ಕಿರ್ತದೆ. ಅದನ್ನು ಬೇರ್ಪಡಣೆ ಮಾಡ್ತಾರೆ, ಅವರು ವಿಂಗಡಿಸ್ತಾರೆ. ಎಚ್ಚರಿಕೆಯಿಂದ ಮಾಡ್ತಾರೆ, ಯಾಕಂತ ಹೇಳಿದರೆ ಇದರಲ್ಲಿ ಅಪಾಯಕಾರಿ ಕಸ ಕೂಡ ಇರುತ್ತೆ. ಗ್ಲಾಸ್ ಪೀಸ್ ಇರ್ಬೋದು, ಸೂಜಿ ಸಿರಿಂಜ್ಗಳಿರ್ಬೋದು, ತುಂಬ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಮಾದರಿ ಘಟಕ ಅಂತ ಹೆಸರು ಬಂದಿದೆ. ಈಗ ಏಕರೂಪ ಬ್ರ್ಯಾಂಡಿಂಗ್ ಅಂಥೇಳಿ ಹೇಳಿ ನಮ್ಮ ಜಿಲ್ಲಾ ಪಂಚಾಯತ್ನಲ್ಲಿ 3 ಪಂಚಾಯತನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಪಂಚಾಯತ್ ಕೂಡ ಒಂದಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಅಂದರೆ ಒಂದೇ ರೂಪ ಬಣ್ಣ ಇರ್ಬೋದು, SLRM ಇದ್ರು, ಯೂನಿಫಾರ್ಮ್ಸ್ ಇರ್ಬೋದು, ಹಾಗೆ ಎಲ್ಲ ಸ್ಟಿಕ್ಕರ್ ಕಟ್ಟಿಂಗ್ ಇರ್ಬೋದು, ಎಲ್ಲ ಕಡೆಯಲ್ಲೂ ಕೂಡ ಅದೇ ಮಾದರಿಯಾಗಿ ಇನ್ನು ಮುಂದೆ ಕೂಡ ಬರಬೇಕನ್ನೋದ್ರ ಮೂಲಕ ಏಕರೂಪದ ಬ್ರ್ಯಾಂಡಿಂಗ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಮನೆ ಮನೆಗೆ ಹೋಗಿ ಜನರಿಗೆ ಮಾಹಿತಿ ನೀಡಿ ಅವರನ್ನು ತ್ಯಾಜ್ಯ ಸಂಗ್ರಹಣೆಗಾಗಿ ಸಿದ್ಧಗೊಳಿಸಬೇಕಾಯಿತು ಎನ್ನುತ್ತಾರೆ ಸುಜಾತ. ಫಸ್ಟಿಗೆ ಯಾರು ಒಪ್ತಿರಲಿಲ್ಲ. ಕೆಲವೊಬ್ರಿಗೆ ಇಷ್ಟ ಇತ್ತು, ಕೆಲವರು ಇಷ್ಟಪಟ್ಟವರು ಇದ್ದರು. ಇಲ್ಲ, ಇದೊಂದು ವ್ಯವಸ್ಥೆ ಬೇಕು ಅಂತ ಹೇಳುವವರು ಇದ್ದರು. ಕೆಲವರು ಎಂತಕ್ಕೆ, ನಮಗೆ ಸುಡ್ಲಿಕ್ಕಾಗೋದಿಲ್ಲ, ಮನೆಯಲ್ಲಿ ಬೆಂಕಿ ಒಲೆ ಉಂಟು, ಹಾಕ್ತೇವೆ, ನಮ್ಮ ಹಿತ್ತಲಲ್ಲಿ ಜಾಗ ಉಂಟು, ಸುಡ್ತೇವೆ, ಹೂಳ್ತೇವೆ ಅಂತ ವಾದ ಮಾಡ್ತಾರೆ. ಆಮೇಲೆ ಅವರಿಗೆ ನಾವು ಸ್ವಲ್ಪ ಸಮಾಧಾನದಿಂದ ಹೇಳಬೇಕು, ಹೀಗೆಲ್ಲ ಹೀಗೆ ತೊಂದರೆ ಆಗತ್ತೆ, ನಿಮ್ಮ ಮಕ್ಕಳಿಗೆ ತೊಂದರೆ ಆಗತ್ತೆ ಅಂತ ಹೇಳಿದಾಗ ಸ್ವಲ್ಪ ಅರ್ಥಕೊಂಡು ನಾವು ಹೇಳಿದ್ದಕ್ಕೆ ಒಪ್ಪಿಗೆ ಕೊಟ್ಟರು. ಈಗ ನಾವು ಬಂದಾಗ 250 ಮನೆಗೆ ಮಾತ್ರ ಬಕೆಟ್ ಇದ್ದಿತ್ತು. ನಾವು ಬಂದ ನಂತರ ಎಲ್ಲ ಹೆಚ್ಚಿನ ಮನೆನ ಕವರ್ ಮಾಡಿದ್ದೇವೆ. 913 ಮನೇನ ಕವರ್ ಮಾಡಿದ್ದೇವೆ. ನಾವು ಪ್ರತಿ ಮನೆಯಿಂದ 50 ರೂಪಾಯಿ ತಿಂಗಳಿಗೆ ಕಲೆಕ್ಷನ್ ಮಾಡ್ತೇವೆ. ಅಂಗಡಿ 45 ಅಂಗಡಿ ಇದ್ದಾವೆ, ಅದರಿಂದ 100 ರೂಪಾಯಿ ಪ್ರಕಾರ ತಗೊಂಡಿದ್ದೇವೆ. ಅಂಗಡಿಯಿಂದ ಹಸಿ ಕಸನೂ ಒಣ ಕಸ ಎರಡೂ ತಗೊಳ್ತೇವೆ, ಮನೆಯಿಂದ ಒಣ ಕಸ ಮಾತ್ರ ತಗೊಳ್ತೇವೆ. ಹಸಿ ಕಸನ ನಮ್ಮಲ್ಲಿ ಕಾಂಪೋಸ್ಟ್ ಬಿಟ್ಟಿದೆ, ಜೈವಿಕ ಗೊಬ್ಬರದ ಇದು ಉಂಟಲ್ಲ, ಅದಕ್ಕೆ ನಾವು ನಮ್ಮಲ್ಲಿ 2 ದನ ಸಾಕೊಂಡಿದ್ದೇವೆ. ಆ ಸಗಣಿ ಉಂಟಲ್ಲ, ನಾವು ಹಸಿ ಕಸ ಎಲ್ಲ ಬರುತ್ತಲ್ಲ, ಅಂಗಡಿಯಿಂದವೇ ಇದು ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ ಇದೆಲ್ಲ ಬರುತ್ತೆ ನಮಗೆ, ತುಂಬ ತರಕಾರಿ ಎಲ್ಲ, ಅದು ಹೋಟ್ಲಿಂದು ಮತ್ತು ಅನ್ನ ಇದೆಲ್ಲ ಬರುತ್ತೆ. ಅದನ್ನೆಲ್ಲ ತಗೊಂಡೋಗಿ ಸಗಣಿ ಮಿಕ್ಸ್ ಮಾಡಿ ಕಾಂಪೋಸ್ಟ್ ಪೆಟ್ಟಿಗೆ ಹಾಕ್ತೇವೆ. ಅದು ಗೊಬ್ಬರ ಆಗುತ್ತೆ, ತುಂಬ ಒಳ್ಳೆಯ ಗೊಬ್ಬರ ಅದು. ಆ ಗೊಬ್ಬರದಿಂದಲೇ ನಾವು ಇಲ್ಲಿ ಗುಂಬಳ ಗಿಡ ಹಾಕಿದ್ದೇವೆ, ತುಂಬ ಚೆನ್ನಾಗಾಗಿದೆ. ಮೊದಲನೇದಾಗಿ ಕೈತೋಟ, ಇಲ್ಲಿ ಫಸ್ಟ್ ಅದಕ್ಕೆ ಮೂಲ ಪ್ರೇರಣೆ ನಮ್ಮ ಪಂಚಾಯತ್ನ ಅಧ್ಯಕ್ಷರು, ನಿಕಟಪೂರ್ವ ಅಧ್ಯಕ್ಷರು ಅನಿತಾ ಅರ್ಕೆ, ಮತ್ತು ಗ್ರಾಮ ಪಂಚಾಯತ್ನ ಸಿಬ್ಬಂದಿ ಕೂಡ ಇದ್ದಾರೆ, ಪಂಚಾಯತ್ನವರು ಕೂಡ, ಎಲ್ಲರ ಒಂದು ಉತ್ತೇಜನ ಕೂಡ ಅದರಲ್ಲಿದೆ. ನಮ್ಮಲ್ಲಿ ಏನು ಸಾವಯವ ಗೊಬ್ಬರ ಉಂಟು ಅದನ್ನು ಉಪಯೋಗಿಸ್ಕೊಂಡು ನಾವು ತರಕಾರಿಯನ್ನು ಬೆಳೆಸಿ ಅದರಿಂದ ಲಾಭ ಬಂದರೆ
ಪ್ರತಿಯೊಬ್ಬರು ಕೂಡ ಇದನ್ನು ಜೈವಿಕ ಗೊಬ್ಬರವನ್ನು ಅವ್ರ ಮನೆಯಲ್ಲಿ ಕೂಡ ಮಾಡಬಹುದು. ಈ ಥರ ಒಂದು ಮಾಡಬಹುದು. ಕೈತೋಟವನ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ಬಹುದು. ಹಾಗೆ ಹಸಿ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡೋದು ಕೂಡ ಅದರಿಂದ ಕಡಿಮೆ ಆಗುತ್ತದೆ ಅನ್ನೋ ಉದ್ದೇಶದಿಂದ ಈ ಒಂದು ಕೈತೋಟವನ್ನು ಮಾಡಿದ್ದೇವೆ ನಾವು. ಇಲ್ಲಿ ಬೆಂಡೆ ಗಿಡ ಇರ್ಬೋದು, ಚೀನಿ ಗುಂಬಳಕಾಯಿ ಇರ್ಬೋದು, ಬಸಳೆ ಇರ್ಬೋದು, ಹರಿವೆ ಸೊಪ್ಪು ಇರ್ಬೋದು, ಹೀಗೆ ಕೆಲವು ಹಾಗಲಕಾಯಿ ಗಿಡ ಇರ್ಬೋದು, ಎಲ್ಲ ಥರದ ಗಿಡಗಳನ್ನು ನೆಟ್ಟಿದ್ದೇವೆ. ತುಂಬ ಚೆನ್ನಾಗಿ ಬಂದಿದೆ ನಮಗೆ ತರಕಾರಿ ಕೂಡ. ಅದು ಕೂಡ ಪೇಪರಲ್ಲೇ ಬಂದಿದೆ, ಒಳ್ಳೆ ಹೆಸರು ಬಂತು ನಮಗೆ ಅದನ್ನು ಮಾಡಿದಕ್ಕೋಸ್ಕರ. ಅದರ ಜೊತೆಗೆ ಈ ಏನು ಹೇಳ್ತಾರೆ, ಈ ತರಕಾರಿ ತೋಟ ಇರ್ಬೋದು, ಅದನ್ನೆಲ್ಲನೂ ಕೂಡ ಇಂಪ್ರೂವ್ ಮಾಡಿಕೊಂಡು ನಾವು ಒಂದು ಉತ್ತಮ ಮಾದರಿಯಾಗಿ ಮಾಡಬೇಕಂತ ಅನಿಸಿಕೆ ಇತ್ತು ನಮಗೆ. ಹಾಗಾಗಿ ಅದನ್ನು ನಾವು ಮಾಡಿದ್ದೇವೆ. ಘಟಕದಲ್ಲಿ ತಯಾರಿಸಿದಂಥ ಗೊಬ್ಬರ ಇತ್ತು, ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವು ಈ ಒಂದು ಕೈತೋಟವನ್ನು ಮಾಡಿದ್ವಿ. ತುಂಬ ಖುಷಿಯಾಗುತ್ತೆ ಸರ್ ನಮ್ಮ ಮರವಂತೆ ಊರ ಬಗ್ಗೆ. ಕೆಲವರೆಲ್ಲ ನಮ್ಮೂರವ್ರು ಕೆಲವರು ಹೇಳ್ತಾರೆ ಬೇರೆ ಪಂಚಾಯತ್ ಇಲ್ಲಿಲ್ಲ, ನಮ್ಮ ಪಂಚಾಯತಿಯಲ್ಲಿ ಮಾತ್ರ. ನಾವು ಹೇಳ್ತೇವೆ, ನಾವು ಅಲ್ಲಿ ವಸೂಲತಿಗೆ ಹೋದಾಗ ಹೇಳ್ತೇವೆ, ಬೇರೆ ಪಂಚಾಯತಲ್ಲಿ ಯಾಕಿಲ್ಲ ಅಂತ ನೋಡಬೇಡಿ, ನಮ್ಮ ಪಂಚಾಯತಿಲಿ ಎಷ್ಟು ಒಳ್ಳೆ ಕೆಲಸ ಆಗ್ತಾಯಿದೆ ಅದ್ರ ಬಗ್ಗೆ ಆಲೋಚನೆ ಮಾಡಿ. ಬೇರೆ ಪಂಚಾಯತರು ನಮ್ಮ ಹತ್ರ ಹೇಳ್ತಾರೆ, ಅಯ್ಯೋ ನಿಮ್ಮೂರಲ್ಲಿ ಇದು ಉಂಟು, ನಮ್ಮೂರಲ್ಲಿ ಇಲ್ಲ, ತುಂಬ ಕಷ್ಟ ಆಗ್ತದೆ ನಮಗೆ ಕಸ ವಿಲೇವಾರಿ ಮಾಡಲಿಕ್ಕೆ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಹತ್ರ ಹೇಳುವುದಿಲ್ಲಲ್ಲ, ನಿಮ್ಗೆ ಗೊತ್ತಾಗೋದಿಲ್ಲ ಅಂತ ಅವರಿಗೆ ನಾವು ಸ್ವಲ್ಪ ಮನಸ್ಸಿಗೆ ಮುಟ್ಟುವಾಗೆ ಮಾತಾಡಿ ಬರ್ತೇವೆ. ಮೊದಲು ತುಂಬ ತಲೆ ಬಿಸಿ ಆಗ್ತಾಯಿತ್ತು, ಕೊಡೋದಿಲ್ಲ ಅವ್ರು ಅಂದಾಗ ಹೇಗೆ ವಸೂಲಿ ಮಾಡೋದು ಅಂತ ತುಂಬ ಕಷ್ಟ ಆಗ್ತಿತ್ತು. ಆಮೇಲೆ ತಿಳ್ಕೊಂಡ್ವಿ, ಅವರ ಮನಸ್ಸಿಗೆ ತಕ್ಕನಾಗೆ ನಾವು ಮಾತಾಡೋದನ್ನು ತಿಳ್ಕೊಂಡು ಈಗ ಸ್ವಲ್ಪ ಸುಲಭ ಅನಿಸುತ್ತೆ. ಕೆಲವೊಂದು ಸಲ ಈಗ ಮೊನ್ನೆ ಕೋವಿಡ್ ಇದರಿಂದ ಸ್ವಲ್ಪ ನಮ್ಮ ಊರಿನ ಜನ ಸಂಕಷ್ಟದಲ್ಲಿದ್ದಾರೆ. ಎಲ್ಲ ಮೀನುಗಾರರೇ ಜಾಸ್ತಿ ಇರುವುದು ಇಲ್ಲಿ, ಸ್ವಲ್ಪ ಸಂಕಷ್ಟದಲ್ಲಿದ್ದಾರೆ. ಈಗ ನಮಗೆ ಅಲ್ಲಿ ವಸೂಲಾತಿ ಸ್ವಲ್ಪ ಕಷ್ಟ ಆಗುತ್ತೆ. ಅವರಿಗೆ ಹೇಳ್ತಾರೆ ಕೊಡ್ತೇವೆ, ನಾವು ಕೊಡೋದಿಲ್ಲ ಅಂತ ಹೇಳೋದಿಲ್ಲ ಹಣನ, ನಮಗೀಗ ಪ್ರಾಬ್ಲಮ್ ಇದೆ, 1-2 ತಿಂಗಳು ತಡ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತು ಕೊಡ್ದಿದ್ದರು ಸ್ವಲ್ಪ ಜನ ಅಷ್ಟೇ, ಮತ್ತೇನು ತೊಂದರೆ ಇಲ್ಲ. ಮತ್ತು ಅವರಿಗೆ ಕಸ ವಿಂಗಡಣೆ ಏನು ಮಾಡ್ತೀರಾ, ನೀವು ಅಲ್ಲಿ ತಗೊಂಡೋಗಿ ಸುಡ್ತೀರಾ, ಬಿಸಾಡ್ತೀರಾ ಅನ್ನೋದೇ ಅವ್ರದ್ದು ಮನಸ್ಸಲ್ಲಿರೋದ್ರಿಂದ ಹೇಗಂದರೆ ಹಾಗೆ ನಮಗೆ ಕೊಟ್ಟು ಕಳಿಸ್ತಾರೆ. ಅವ್ರಿಗೆ ಗೊತ್ತಿಲ್ಲ ನಾವಿಲ್ಲಿ ಯಾವ ಥರ ಮಾಡ್ತೇವೆ, ಏನು ಮಾಡ್ತೇವೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ಬಂದು ನಮ್ಮ ಘಟಕನ ನೋಡಬೇಕು. ಅವ್ರು ಇಲ್ಲಿ ಬಂದಾಗ ಹೆಚ್ಚಿನವ್ರಿಗೆ ಬಂದು ನೋಡಿದ ನಂತರ ತುಂಬ ಪರಿವರ್ತನೆ ಆಗಿದ್ದಾರೆ. ಓ ಇಷ್ಟೆಲ್ಲ ಕೆಲಸ ಉಂಟಾ, ಇಷ್ಟೆಲ್ಲ ಡಿವೈಡ್ ಮಾಡಬೇಕಾ ನೀವು, ನಮ್ಗೆ ಗೊತ್ತೇ ಇರಲಿಲ್ಲ, ನಾವು 50 ರೂಪಾಯಿ ಕೊಡೋದು ಏನೇನು ಅಲ್ಲ ನಿಮಗೆ ಅಂತ ತುಂಬ ಜನ ಹೇಳಿದ್ದಾರೆ. ನೋಡಿದವರು, ನೋಡಲಿಲ್ಲದವರು ನೀವು ತಗೊಂಡೋಗಿ ಬಿಸಾಡ್ತಾರೆ. ಈಗೆಲ್ಲ ತಪ್ಪು ಕಲ್ಪನೆ ಇದೆ ಅವ್ರ ಮನಸ್ಸಲ್ಲಿ. ಅದನ್ನೆಲ್ಲ ಅವರು ಹೋಗಲಾಡಿಸ್ಕೊಂಡ್ರೆ ಖಂಡಿತ ಎಲ್ಲರೂ ತುಂಬ ಚೆನ್ನಾಗಿ ಸಹಕಾರ ಕೊಡ್ತಾರೆ ಅನಿಸುತ್ತೆ ನನಗೆ. ಮರವಂತಿಯವರಲ್ಲಿ ಎಲ್ಲದಕ್ಕೂ ಸಹಕಾರ ಕೊಡ್ತಾರೆ, ಇದಕ್ಕೂ ಕೊಡ್ತಾರೆ. ಮರವಂತಿಯ SLRM ಘಟಕದಲ್ಲಿ ಅಂದಾಜು ಸಂಗ್ರಹವಾಗುವ ತ್ಯಾಜ್ಯ ಹಾಗೂ ಈ ಘಟಕದಲ್ಲಿ ವಿಂಗಡಣೆಯ ನಂತರ ಮುಂದೆ ಇದು ಏನಾಗುತ್ತದೆ ಕೇಳಿ. ಅಂದಾಜು ಪ್ಲಾಸ್ಟಿಕ್ ಐಟಮ್ ಒಂದು 300-400 kg ಬರುತ್ತೆ. ಈ ಕಬ್ಬಿಣ ಇವೆಲ್ಲ ಅಂದರೆ ತೂಕ ಜಾಸ್ತಿ ಇರುತ್ತೆ, ಅಂದರೆ ಹೆಚ್ಚಿನ ಜನ ಹಾಕೋದಿಲ್ಲ. ಅಂದರೆ ಅವರು ಗುಜರಿಯವರು ಇದ್ರಂತಾರಲ್ಲ ಬರ್ತಾರಲ್ಲ ಅವ್ರಿಗೆ ಹಾಕ್ತಾರೆ. ಇದು ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಉಂಟಲ್ಲ, ಅವೆಲ್ಲ ಒಂದು 500-600 kg ಮೇಲೆ ಇರುತ್ತೆ ಪ್ಲಾಸ್ಟಿಕ್ ಕವರ್ಸ್. ತುಂಬ ಯೂಸ್ ಮಾಡ್ತಾರೆ ಜನ, ಅಂದರೆ ಅದಕ್ಕೆ ಡಿಪೆಂಡ್ ಆಗಿ ಹೋಗಿದ್ದಾರಲ್ಲ ಎಲ್ಲದು. ಮತ್ತು ಎಲ್ಲ ಐಟಮ್ ಆಹಾರ ಪದಾರ್ಥಗಳು ಪ್ಯಾಕೆಟಲ್ಲೇ ಬರೋದ್ರಿಂದ ತುಂಬ ಎಲ್ಲ ಅದ್ರ ಮೇಲೆ ಇದು ಮಾಡ್ತಾರೆ. ಪ್ಲಾಸ್ಟಿಕ್ ಕವರ್ಸ್ ತುಂಬ ಬರುತ್ತೆ ನಮಗೆ. ಈಗ ಬಂದಂಥ ಕಸವನ್ನು ನಾವು ಇಲ್ಲಿ ಬೇರ್ಪಡಣೆ ಮಾಡಿ ಅದನ್ನು ತಿಂಗಳಿಗೊಮ್ಮೆ ಡೀಲರ್ ಬರ್ತಾರೆ, ಉಡುಪಿಯಿಂದ ತಗೊಂಡು ಹೋಗ್ತಾರೆ ಪುನರ್ಬಳಕೆಗೆ. ಹಾಗೆ ಮತ್ತು ಕೆಲವು ನಾನ್ ರಿಸೈಕಲೇಬಲ್ ಅಂದರೆ ನಿರುಪಯುಕ್ತ ವಸ್ತು, ಅಂದರೆ ಯಾವುದರಿಂದ ನಮಗೆ ಯಾವುದೇ ವ್ಯಾಲ್ಯೂ ಇಲ್ಲ, ಅದನ್ನು ನಾವು ಇಲ್ಲಿ ಇಟ್ಕೊಳ್ಳೋದಕ್ಕಿಂತ ನಾವು ಅದನ್ನು ಸಿಮೆಂಟ್ ಫ್ಯಾಕ್ಟ್ರಿಗೆ ಕಳಿಸಿಕೊಡ್ತೀವಿ. ಈಗಾಗಲೇ 2 ಲೋಡ್ ಹೋಗಿದೆ. ಸಾಧಾರಣವಾಗಿ 8 ಟನ್ ತನಕ ಕಳಿಸಿಕೊಟ್ಟಿದ್ದೇವೆ. ಅದು ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಮತ್ತು ಸಾಹಸ್ ಸಂಸ್ಥೆ ಅಂತೇಳಿ ಒಂದಿದೆ, ಅವರ ಸಹಕಾರದಿಂದ ಸಾಧಾರಣವಾಗಿ 1 ಲೋಡಿಗೆ 31,000 ತನಕ ಅವ್ರಿಗೆ ಖರ್ಚಾಗುತ್ತೆ ಟ್ರಾನ್ಸ್ಪೋರ್ಟ್ ಚಾರ್ಜ್. ಅದೆಲ್ಲ ಅವರೇ ಅದನ್ನು ಹಾಕಿ ಅಲ್ಲಿ ಕಳಿಸಿಕೊಡ್ತಾರೆ ಸಿಮೆಂಟ್ ಫ್ಯಾಕ್ಟ್ರಿಗೆ. ನಮಗೆ ಅದರಿಂದ ಏನೂ ಲಾಭ ಇಲ್ಲ, 1 ರೂಪಾಯಿ. ಇಲ್ಲಿ ಇಟ್ಕೊಂಡ್ರೆ ಜಾಗ ಕೂಡ ವೇಸ್ಟ್ ಆಗುತ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅದನ್ನು ಕಳಿಸ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಪುನರ್ಬಳಕೆಗೆ ಹೋದಂಥ ವಸ್ತುಗಳಿಂದ ನಮಗೆ ಲಾಭ ಇದೆ. ನಾವು ತಿಂಗಳಿಗೆ ಸಾಧಾರಣವಾಗಿ ಒಂದು 10-10,500 ಸಾವಿರ ತನಕ ಅದರಿಂದ ಮಾರಾಟದಿಂದ ನಮಗೆ ಬರ್ತದೆ. ಬೇರೆ ಕಲೆಕ್ಷನ್ ಸಾಧಾರಣ 913 ಮನೆಗಳಿಗೆ 50 ರೂಪಾಯಿ ಅಂತೆ ಒಂದು 45,650 ತನಕ ಬರ್ತದೆ. ಹಾಗೆ 48 ಅಂಗಡಿಗಳಿಂದ ನಮಗೆ 100 ರೂಪಾಯಿ ಇದರಿಂದ 4,800 ತನಕ 800 ರೂಪಾಯಿ ತನಕ ಬರ್ತದೆ. ಮತ್ತು ಏನಾದರೂ ಕಾರ್ಯಕ್ರಮ ಮಾಡಿದರೆ ನಾವು ಗಾಡಿ ಇಡ್ತೇವೆ, ವೆಹಿಕಲ್ ಇಡ್ತೇವೆ. ನಮ್ಮದು ಒಂದು ಫಂಕ್ಷನಿಗೆ ಇಂತಿಷ್ಟು ಚಾರ್ಜ್ ಅಂತೇಳಿ ಫಿಕ್ಸ್ ಮಾಡ್ತೇವೆ ಜನಸಂಖ್ಯೆ ಮೇಲೆ.
ಅದರಿಂದ ಕೂಡ ಒಂದು ಈಗ ಸ್ವಲ್ಪ ಕಡಿಮೆ ಲಾಕ್ಡೌನ್ ಅದರಿಂದ. ಬೇರೆ ಟೈಮೆಲ್ಲ ತಿಂಗಳಿಗೆಲ್ಲ ಕೆಲವು ತಿಂಗಳಲ್ಲಿ ನಮಗೆ 10,000 ಸಾವಿರ ತನಕ ಬಂದದ್ದುಂಟು. ಕಾರ್ಯಕ್ರಮ ಎಲ್ಲ ಇದ್ದಿದ್ರೆ ನಮಗೆ ಅಲ್ಲಿಂದ ಅಲ್ಲಿ ಕವರ್ ಆಗ್ತದೆ. ಯಾಕಂದರೆ ಸ್ಯಾಲ್ರಿಗೆ ನಮ್ಗೆ ಸಾಧಾರಣವಾಗಿ ಒಂದು 60,000 ತನಕ ಪೇಮೆಂಟಿಗೆ ಬೇಕಾಗ್ತದೆ. ಡೀಸೆಲ್ ಇರ್ಬೋದು, ವಾಹನ ನಿರ್ವಹಣೆಗಿರ್ಬೋದು, ಸೋಪು, ಸರ್ಪ್, ಗ್ಲೌಸ್, ಮಾಸ್ಕ್ ಇನ್ನಿತರ ವಸ್ತುಗಳಿಗೆ ಸಾಧಾರಣವಾಗಿ 10-12 ತನಕ ನಮಗೆ ಖರ್ಚಾಗ್ತದೆ. ಈ ಕಾರ್ಯಕ್ರಮ ಇದ್ದಾವಾಗ ನಮ್ಗೆ ಅಲ್ಲಿಂದ ಅಲ್ಲಿಗೆ ಆಗುತ್ತೆ. ಕಮ್ಮಿ ಆದಂಥ ಪಕ್ಷದಲ್ಲಿ ಪಂಚಾಯತ್ ದೇಣಿಗೆಯಿಂದ ನಮ್ಗೆ ಕೊಡ್ತಾರೆ. ಅವ್ರಿಗೆ ನಾವು ಸಾಮಾನ್ಯ ಸಭೆಯಲ್ಲಿ ಇಡ್ತೇವೆ ನಾವು ಅದನ್ನು, ನಮಗೆ ಕಡಿಮೆ ಆಗ್ತಾಯಿದೆ ಸ್ವಲ್ಪ ಸಹಾಯ ಮಾಡಿ ಅಂತೇಳಿ. ನಮಗೆ ತುಂಬ ಕನಸಿದೆ ಇಲ್ಲಿ ಇನ್ನೂ ಕೂಡ ಹೆಚ್ಚಿನ ಅಂದರೆ ಲಾಭದಾಯಕವಾಗಿ ಬರುವಂಥ ಮಲ್ಲಿಗೆ ಕೃಷಿ ಮಾಡಬೇಕಂತ ತುಂಬ ಆಸೆ ಇತ್ತು. ಮತ್ತು ಔಷಧಿ ಸಸ್ಯಗಳಿರ್ಬೋದು, ಇದನ್ನೆಲ್ಲ ನೆಡಬೇಕಂತ ತುಂಬ ಆಸೆ ಇತ್ತು. ಆದರೆ ನಮಗೆ ಕಾರಣ ಬಜೆಟ್, ನಮ್ಮಲ್ಲಿ ಹಣ ಸಾಕಾಗ್ತಾ ಇಲ್ಲ. ಅದು ಜಿಲ್ಲಾ ಪಂಚಾಯತಿಂದ ಮೊನ್ನೆ ಶ್ರೀನಿವಾಸ್ ಸರ್ ಬಂದಿದ್ದಾರೆ, ಮಾತಾಡಿ ಹೋಗಿದ್ದಾರೆ ಕೂಡ. ಅದಕ್ಕೊಂದು ವ್ಯವಸ್ಥೆ ಮಾಡುವ ಅಂತಲೇ ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ಮಲ್ಲಿಗೆ ಕೃಷಿ ಮಾಡಿಸುವ ಅಂತಲೇ ಹೇಳಿದ್ದಾರೆ. ನಮ್ಮದು ಜಾಗ ಕೂಡ ಇಲ್ಲಿ ತುಂಬ ಉಂಟು, 2-2.5 ಎಕರೆ ತನಕ ಜಾಗ ಉಂಟು. ಅದರಲ್ಲಿ ಮಾಡುವಂತೇಳಿ ನೀರಿದೆ, ಹೇಗೂ ಬಾವಿ ಉಂಟು, ಇಲ್ಲಿ ಎಲ್ಲ ವ್ಯವಸ್ಥೆ ಇದೆ. ಪಂಚಾಯತ್ನವರು ಕೂಡ ಎಲ್ಲದಕ್ಕೂ ಸಹಾಯ ಮಾಡಿದ್ದಾರೆ. ಕಂಪ್ಯೂಟರ್ ವ್ಯವಸ್ಥೆ ಇರ್ಬೋದು, ಮೆಸ್ ಇರ್ಬೋದು, CC ಕ್ಯಾಮರಾ ಇರ್ಬೋದು, ಎಲ್ಲದಕ್ಕೂ ಕೂಡ ಸಪೋರ್ಟ್ ಕೊಟ್ಟಿದ್ದಾರೆ. ಎಲ್ಲರ ಒಂದು ಆಶೀರ್ವಾದದಿಂದ, ಹಾರೈಕೆಯಿಂದ ಇವತ್ತು ಮಾದರಿ SLRM ಘಟಕ ಅಂತ ನಮಗೆ ಹೆಸರು ಬಂದಿದೆ. ಎಲ್ಲಕ್ಕಿಂತ ಹೆಚ್ಚು ಮುಖ್ಯವಾಗಿ ನಮಗೆ ಜನರ ಸಪೋರ್ಟು ತುಂಬಾ ಸಹಾಯ ಮಾಡಿದೆ. ಯಾಕಂತ ಹೇಳಿದರೆ ಈಗಿನ ಕಾಲದಲ್ಲಿ ಕೆಲವರು 50 ರೂಪಾಯಿ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇನ್ನು ಕೆಲವರು ವರ್ಷದ್ದು ಕೂಡ ಪೇ ಮಾಡಿದ್ದಾರೆ, 2 ವರ್ಷದ್ದು ಕೂಡ ಪೇ ಮಾಡಿದವರಿದ್ದಾರೆ ನಮ್ಮಲ್ಲಿ. ಅದಕ್ಕೆ ನಾವು ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮನ್ನು ಒಂದು ತರಬೇತಿ ಕೊಟ್ಟು ನಮ್ಮನ್ನು ಪ್ರೇರೇಪಣೆ ಮಾಡಿ ಇದರಲ್ಲಿ ಇನ್ನೂ ಉತ್ತಮ ಮೇಲ್ವಿಚಾರಕರಾಗಿ ಇಲ್ಲಿ ಕೂಡ ಕೆಲಸವನ್ನು ನಿರ್ವಹಿಸ್ತಿರೋದಕ್ಕೆ ಮೂಲ ಕಾರಣ ಜಿಲ್ಲಾ ಪಂಚಾಯತ್ ಸರ್ಸ್ಗಳು, ಹಾಗೆ ನಮ್ಮ ಪಂಚಾಯತ್ನವ್ರು ಇರ್ಬೋದು, ಪಂಚಾಯತ್ನ ಸಿಬ್ಬಂದಿ ವರ್ಗದವರು ಇರ್ಬೋದು, ನಮ್ಮ ನಿಕಟಪೂರ್ವ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ನಮ್ಮ ಪಂಚಾಯತ್ನ ಮೆಂಬರ್ಸ್ ಇರ್ಬೋದು, ಎಲ್ಲರ ಒಂದು ಸಹಕಾರ, ಊರಿನವರ ಸಹಕಾರ, ಸಂಘ ಸಂಸ್ಥೆಗಳ ಸಹಕಾರ ನಮಗೆ ತುಂಬಾ ಇದೆ. ಎಲ್ಲರ ಒಂದು ಸಹಕಾರದಿಂದ ನಾವು ಇವತ್ತು ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದೇವೆ. ಮುಂದೆಯೂ ಕೂಡ ನಿಮ್ಮ ಆಶೀರ್ವಾದದಿಂದ ನಿರ್ವಹಿಸುತ್ತೇವೆ ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಸರ್. ಥ್ಯಾಂಕ್ ಯು. ಭಾಗ್ಯಲಕ್ಷ್ಮಿ ಗ್ರಾಮದ ನಿವಾಸಿ, ತ್ಯಾಜ್ಯ ನಿರ್ವಹಣೆಯನ್ನು ಕಣ್ಣಾರೆ ನೋಡಿದವರು. ನಾವು ಮನೆಯಲ್ಲಿ ಹಸಿ ತ್ಯಾಜ್ಯ ನಿರ್ವಹಣೆಗೆ ಪೈಪ್ ಕಂಪೋಸ್ಟ್ ಅಳವಡಿಸಿದ್ದೇವೆ. ಇದರಿಂದಾಗಿ ಹಸಿ ತ್ಯಾಜ್ಯ ಮನೆಮಟ್ಟದಲ್ಲೇ ನಿರ್ವಹಣೆಯಾಗುತ್ತದೆ ಎಂದರು. ನನ್ನ ಹೆಸರು ಭಾಗ್ಯಲಕ್ಷ್ಮಿ, ಮರವಂತೆ. ಮನೆಯಲ್ಲಿ ಯಜಮಾನರು ಮತ್ತು 2 ಮಕ್ಕಳು ಮಾತ್ರ ಇರೋದು. ಯಜಮಾನರು ಮೀನುಗಾರಿಕೆ, ಮಕ್ಕಳು ಓದ್ತಾ ಇದ್ದಾರೆ. ಜಾಗ 20 ಸೆನ್ಸ್ ಇದೆ. ಸಸಿ, ಅಡಿಕೆ ಗಿಡ ಎಲ್ಲ ಉಂಟು. ಬೇರೆ ಕಡೆ ಇದ್ದಿತ್ತು, ಇಲ್ಲಿಗ ಮನೆ ಮಾಡಿ 7 ವರ್ಷ ಆಯ್ತು ಅಷ್ಟೆ. ಪೈಪ್ ಕಾಂಪೋಸ್ಟ್ ಅದು ನಾನು 2 ವರ್ಷ ಮೊದಲೇ ಕೇಳಿದ್ದೆ, ಅದನ್ನು ಮಾಡಲಿಲ್ಲ. ಅದು ಗೊತ್ತಾಗಿದ್ದ ಆಸಾ ಕಾರ್ಯಕರ್ತರು ಮತ್ತು SLRM ಘಟಕ ಸ್ಟಾರ್ಟ್ ಆದ ನಂತರ ಅದು ಹಸಿ ಕಸ ಮತ್ತು ಒಣ ಕಸದ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟರಲ್ಲ, ಆವಾಗಲೇ ಗೊತ್ತಾಯಿತು. ಆಮೇಲೆ ಮಾಡಿ ಕನಿಸ್ತು ನನಗೆ. ನಾವು ಮತ್ತೆ ಡೈಲಿ ಯೂಸ್ ಮಾಡೋದು ತುಂಬ ವೇಸ್ಟೇಜ್ ಎಲ್ಲ ಎಲ್ಲೆಲ್ಲೋ ಬಿಸಾಕತ್ತಲ್ಲ, ಅದರಿಂದ ಸೊಳ್ಳೆ ಗಿಳೆಲ್ಲ ಉತ್ಪತ್ತಿ ಆಗ್ತಲ್ಲ, ಅದರಿಂದ ಹಾಕೋದ್ರಿಂದ ಮತ್ತು ನಮಗೂ ಸಾವಯವ ಗೊಬ್ಬರ ಸಿಗುತ್ತೆ ಅದರಿಂದ. ಅದಕ್ಕೋಸ್ಕರ ಮಾಡಬೇಕೆಂಬ ಆಲೋಚನೆ ಬಂದಿದ್ದು ಅದಷ್ಟೇ. ಹಾಗೆ ಅದು ಸಮಸ್ಯೆ ಪರಿಹಾರ ಆಯ್ತು. ಮತ್ತು ಎಲ್ಲೆಲ್ಲ ಬಿಸಾಕ್ತಿತ್ತಲ್ಲ, ಸೊಳ್ಳೆಲ್ಲ ತುಂಬ ಉತ್ಪತ್ತಿ ಆಗ್ತಿತ್ತು ಅದರಿಂದ. ತರಕಾರಿದು ಸಿಪ್ಪೆ, ಕಡಿಗೆ, ಮೀನು ಕಟ್ ಮಾಡೋದು ಅದೆಲ್ಲ ಹಾಕ್ತಿತ್ತು. ಅನ್ನ ಅದೆಲ್ಲ ನಾವು ಮಾಡಿದಷ್ಟೇ 1 ವಾರ ಆಯ್ತು ಅಷ್ಟೇ. ಅವರು ಪಂಚಾಯತ್ ಅಧ್ಯಕ್ಷರಿದ್ರಲ್ಲ, ಅವ್ರ ಮನೇಲಿ ನೋಡಿದ್ದಾನೆ ಫಸ್ಟ್ ಟೈಮ್. ತುಂಬ ಸಲ ಕೇಳಿದ್ದೇನೆ ಅದರ ಬಗ್ಗೆ, ಅದು ಮಾಡ್ಕನ್ಸಿಲ್ಲ. ಈಗ 1 ವಾರ ಆಯ್ತು ಮಾಡಿ ಅಷ್ಟೇ. ಇಲ್ಲ, ಅದಕ್ಕೆ 480 ರೂಪಾಯಿ ಇರುತ್ತೆ. ಅದು PVC ಪೈಪಿಗೆ. ಸಿಮೆಂಟಿಂದ ಆದರೆ ಅದಕ್ಕೆ ಕಡಿಮೆ 280 ಅಷ್ಟೇ. ಖರ್ಚು ಅಂತಿಲ್ಲ ಅದಕ್ಕೆ, ಅದರಿಂದ ಲಾಭವೇ ಉಂಟು ತುಂಬ. ಒಳ್ಳೆ ಆಯ್ತು ಅದೊಂದು ಘಟಕ ಆದದಕ್ಕೆ. ಎಷ್ಟೋ ಸಮಸ್ಯೆ ಕ್ಲಿಯರ್ ಆಯ್ತು. ಅದ್ರಲ್ಲಿ ಎಲ್ಲಂದ್ರೆ ಅಲ್ಲಿ ಬೀಳ್ತಿತ್ತಲ್ಲ ಕಸ ಎಲ್ಲ, ನಾನು 3-4 ಸಲ ಬಂದು ನೋಡಿದೆ ಇಲ್ಲಿ. ತುಂಬ ಖುಷಿಯಾಗುತ್ತೆ. ಅಂದರೆ ಅವ್ರನ್ನ ನೋಡಿ ಬೇಜಾರು ಆಗುತ್ತೆ. ಅದರಿಂದ ನಾವು ಮನೆಯಿಂದನೇ ತುಂಬ ಕ್ಲೀನ್ ಮಾಡಿ ಕೊಟ್ಟರೆ ಇಲ್ಲ ಅವ್ರಿಗೆ ಅಷ್ಟು ಕಷ್ಟ ಆಗೋದಿಲ್ಲ. ಕೆಲವ್ರು ಹಾಗೆ ಒಟ್ಟು ಹಸಿ ಕಸ ಅದೆಲ್ಲ ಸಪ್ರೇಟ್ ಮಾಡಬೇಕಾದ್ರೆ ಅವ್ರು ಬಂದು ನೋಡಿದರೆ ಗೊತ್ತಾಗುತ್ತೆ ಇಲ್ಲೇ. ಮತ್ತು ನಾನು ನೋಡಿದ್ನಲ್ಲ, ಹಾಗಾಗಿ ನನಗೆ ಗೊತ್ತಾಯ್ತದೆ ಅಷ್ಟೇ. ನಾವು ಸಪ್ರೇಟ್ ಮಾಡಿ ಕೊಡೋದು, ನಾವು ಹಸಿ ಕಸ ಯಾವುದೂ ಹಾಕೋದಿಲ್ಲ. ಅವ್ರು ಬಂದು ಹೇಳಿದ್ರು, ಇನ್ನೇ ಕಸ ಮನೆಗೆ ಬರ್ತಾರೆ ತಗೊಳ್ಳಿಕ್ಕೆ. ಅದು ಒಂದು ಸ್ಟಿಕ್ಕರ್ ಅಂಟಿಸಿ ಹೋಗಿದ್ರು SLRM ಅಂತ. ಅವರು ಭೇಟಿ ಕೊಟ್ಟಿದ್ದಕ್ಕೆ ಅದಂದ್ರೆ ಬೇರೆ ಸಪ್ರೇಟ್ ಮಾಡಿ ಇಡಬೇಕಾಗತ್ತೆ, ಅವ್ರು ಬಂದು ತೊಗೊಂಡು ಹೋಗ್ತಾರೆ ಅಂತ ನಮ್ಮ ಮಾಹಿತಿ ಕೊಟ್ಟಿದ್ರು ಅವರು. ಅದೇ ಸ್ವಲ್ಪ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ರು. ಆದರೆ ನಾವು ಮೊದಲು ಕಸ ಎಲ್ಲ ಸುಡ್ತಿದ್ದಿತ್ತಲ್ಲ, ಪ್ಲಾಸ್ಟಿಕ್ಕೆಲ್ಲ. ಈಗ ಅದೆಲ್ಲ ಸ್ಟಾಪ್ ಆಯಿತು. 1 ವರ್ಷ ಆಯಿತಾ, 2.5 ವರ್ಷ ಆಯಿತು. ಈ ಥರ ವ್ಯವಸ್ಥೆ ಇದ್ದು ಕೆಲವರು ಬಿಸಾಕ್ತಾ ಇದ್ದಾರೆ, ಕೆಲವರು ಕೊಡುವುದಿಲ್ಲ. ಅಂದರೆ 50 ರೂಪಾಯಿ ಕೊಡಲಿಕ್ಕೂ ಹಿಂದೆ ಮುಂದೆ ನೋಡ್ತಾಯಿದ್ದಾರೆ ತಿಂಗಳಿಗೆ. ಅವರು ಇಲ್ಲಿ ಕೊಡಲಿಲ್ಲ ಅಂದರೆ ಅಲ್ಲಿ ಮಾಡೋದಂತೆ. ಅದು
ಸುಡ್ತಾರಲ್ಲ ಹಾಗೆ, ಅದಕ್ಕೆ ಎಲ್ರಿಗೂ ಸಮಸ್ಯೆನಲ್ಲ ಅದು. ಮತ್ತೆ ಸುಡುವುದು ಅದಿದ್ರೆ ಎಲ್ಲ ಕಡೆ ಬಿಸಾಕಿ ಬಿಡ್ತಾರೆ ಹಾಗೆ. ನಾವೇ ಕ್ಲೀನ್ ಮಾಡಿದ್ದೇವೆ ತುಂಬ ಸಲ, ಒಂದು 3-4 ಸಲ ಸ್ವಚ್ಛತೆ ಮಾಡಿತ್ತು. ಹೌದು, ಎಲ್ಲಂದ್ರೆಲ್ಲ ಬಿಸಾಕ್ತಾರಲ್ಲ, ನಾವು ಶ್ರಮದಾನ ಮಾಡಬೇಕಂತ ಮಾಡಿದ್ದು ಹಾಗೆ. ಮಹಿಳಾ ಮಂಡಲದಿಂದ ಮತ್ತು ಸಂಘದಿಂದ, ಸಂಜೀವಿನಿ ಒಕ್ಕೂಟದಿಂದ ಮಾಡಿದ್ದಾರೆ. ಅದು ತಿಂಗಳಿಗೆ 50 ರೂಪಾಯಿ ಅಷ್ಟೇ ಪೀಸ್. ಅದೇನು ದೊಡ್ಡ ಹೊರೆ ಆಗೋದಿಲ್ಲಲ್ಲ. ಅದು ವಾರಕ್ಕೊಂದ್ಸಲ ಬರ್ತಾರೆ ಅವರು, ಅದು ತಗೊಂಡು ಹೋಗ್ತಾರೆ. ನಾವು ಹಸಿ ಕಸ ಕೊಡುವುದಿಲ್ಲ, ಒಣ ಕಸ ಮಾತ್ರ. ಹಸಿ ಕಸ ಅಂದರೆ ನಮ್ಮದು ಸಸಿ ಎಲ್ಲ ಉಂಟಲ್ಲ, ಅದಕ್ಕೆ ಹಾಕ್ತಿತ್ತು ಇಷ್ಟು ಟೈಮ್. ಈಗ ನಾವು ಅದಕ್ಕೆ ಪೈಪ್ ಕಾಂಪೋಸ್ಟ್ ಮಾಡಿದ್ರೆ ಅದಕ್ಕೆ ಹಾಕ್ತಿತ್ತು ಎಲ್ಲದು ಹಾಗೆ. ಸಾಗುವ ಸಾಗುವ ಸಾಗಿ ಸಾಗಿ ಮುಂದೆ ನಾವು ಹೋಗುವ, ಸಮಾನತೆಯ ಸಾಗರವ ಸೇರುವ. ಸಾಗುವ ಸಾಗುವ ಸಾಗಿ ಸಾಗಿ ಮುಂದೆ ನಾವು ಹೋಗುವ, ಸಮಾನತೆಯ ಸಾಗರವ ಸೇರುವ. ಸಾಗುವ ಸಾಗುವ ಕೋಟಿ ಕೋಟಿ ಎದೆಯ ಮೀಟಿ, 1000 ಗಡಿಗಳನ್ನು ದಾಟಿ, 1000 ಗಡಿಗಳನ್ನು ದಾಟಿ, ಸಮಾನತೆಯ ಸಾಮ್ರಾಜ್ಯದ ಕನಸ ಕುಡಿಗಳಾಗುವ, ಸಮಾನತೆಯ ಸಾಮ್ರಾಜ್ಯದ ಕನಸ ಕುಡಿಗಳಾಗುವ. ಸಾಗುವ ಸಾಗುವ ಸಾಗಿ ಸಾಗಿ ಮುಂದೆ ನಾವು ಹೋಗುವ, ಸಮಾನತೆಯ ಸಾಗರವ ಸೇರುವ. ನಾವು ನಡೆವ ಹೆಜ್ಜೆಗಳು ನಾಳಿನ ಇತಿಹಾಸದಲ್ಲಿ, ನಾಳಿನ ಇತಿಹಾಸದಲ್ಲಿ ಮೊದಲ ಪುಟದ ಮೊದಲಕ್ಷರ ಮುನ್ನುಡಿ ನಾವಾಗುವ, ಮೊದಲ ಪುಟದ ಮೊದಲಕ್ಷರ ಮುನ್ನುಡಿ ನಾವಾಗುವ. ಸಾಗುವ ಸಾಗುವ ಸಾಗಿ ಸಾಗಿ ಮುಂದೆ ನಾವು ಹೋಗುವ, ಸಮಾನತೆಯ ಸಾಗರವ ಸೇರುವ. ಹುಟ್ಟು ಸಾವುಗಳು ಇಲ್ಲೇ ನಂಬಿದ ಈ ನೆಲದಲ್ಲೇ, ನಂಬಿದ ಈ ನೆಲದಲ್ಲೇ, ನಿರ್ವಂಚನೆ ನಿರ್ಭಯದ ಹೊಸ ನಾಡನ್ನು ಕಟ್ಟುವ, ನಿರ್ವಂಚನೆ ನಿರ್ಭಯದ ಹೊಸ ನಾಡನ್ನು ಕಟ್ಟುವ. ಸಾಗುವ ಸಾಗುವ ಸಾಗಿ ಸಾಗಿ ಮುಂದೆ ನಾವು ಹೋಗುವ, ಸಮಾನತೆಯ ಸಾಗರವ ಸೇರುವ. ಸಾಗುವ ಸಾಗುವ. ಲತಾ ಸಂಜೀವಿನಿ ಒಕ್ಕೂಟದ ಕಾರ್ಯದರ್ಶಿ, ಸುಮಿತ್ರಾ ಸಂಜೀವಿನಿ ಒಕ್ಕೂಟದ ಕೋಶಾಧಿಕಾರಿ. ನನ್ನ ಹೆಸರು ಲತಾ. ನಾವು ಮರವಂತೆಯಲ್ಲಿ ಒಂದು ಸಂಜೀವಿನಿ ಅಂತ ಒಕ್ಕೂಟ ರಚನೆಯನ್ನು ಮಾಡಿದ್ದೇವೆ. ಅದರಲ್ಲಿ 15 ಜನ ಪದಾಧಿಕಾರಿಗಳಿದ್ದೇವೆ. ನಾವು ಕಾರ್ಯದರ್ಶಿ ಅಂತ ಕಾರ್ಯನಿರ್ವಹಿಸ್ತಿದ್ದೇನೆ. ಒಂದು 36-37 ಜನ ಗುಂಪುಗಳಿತ್ತು ಒಟ್ಟು ನಮ್ಮ ಗ್ರಾಮದಲ್ಲಿ. ಅದರಲ್ಲಿ ಒಂದು 500 ಸದಸ್ಯರುಗಳಿದ್ದೇವೆ. ಒಕ್ಕೂಟದಿಂದ ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಇದು ಮಹಿಳೆಯರಿಗೆ ಸ್ವಉದ್ಯೋಗ ತರಬೇತಿಯನ್ನು ನಾವು ರುಡ್ ಸೈಟ್ ಮತ್ತು ಆರ್ಸೈಟ್ ಸಂಸ್ಥೆಯವರಿಂದ ಕೊಡಿಸಿದ್ದೇವೆ. ನಾವು ಒಂದು 70 ಜನ ಮಹಿಳೆಯರಿಗೆ ಅದನ್ನೆಲ್ಲ ನಾವು ಕೊಡಿಸಿದ್ದೇವೆ. ಇದೀಗ ಯಾರೆಲ್ಲ ಅಂದರೆ ಸ್ವಉದ್ಯೋಗ ಮಾಡಬೇಕಂತ ಅವರೆಲ್ಲ ಬಂದು ಅವರೆಲ್ಲ ತರಬೇತಿ ಪಡ್ಕೊಂಡು ಹೋದರು ಈಗ. ಮತ್ತು ಈಗ ನಾವು ಈಗ ಒಕ್ಕೂಟದಿಂದ ಮತ್ತು ಅದನ್ನೇ ಈಗ ನಾವು ಅಂದರೆ ಈಗ ಮಸಾಲ ಪೌಡರ್ ಅದೆಲ್ಲ ತರಬೇತಿ ಎಲ್ಲ ಪಡ್ಕೊಂಡು ಬಂದವರೆಲ್ಲ ನಮ್ಮ ಒಕ್ಕೂಟದಲ್ಲೆಲ್ಲ ಇದ್ರೀಗ ಅವರೆಲ್ಲ ಸೇರಿ ಈಗ ಗುಂಪು ಮಾಡಿ ನಾವೊಂದು ಘಟಕ ಈಗ ಅಂದರೆ ಇದೇ ಮಸಾಲ ಪೌಡರ್ ತಯಾರಿ ಮಾಡೋ ಘಟಕವನ್ನು ನಾವೀಗ ಪ್ರಾರಂಭ ಮಾಡಬೇಕಂತ ಎಣಿಸ್ಕೊಂಡಿದ್ದೇವೆ. ಶಾಲೆಲ್ಲ ಸ್ಟಾರ್ಟ್ ಆಗಲಿಲ್ಲ, ತುಂಬ ಕಸ ಅದು ಇದು ಮತ್ತು ಹುಲ್ಲೆಲ್ಲ ತುಂಬ ಬೆಳ್ಕೊಂಡಿದ್ದು. ಶಾಲೆ ಮಕ್ಕಳಿದ್ರೆ ಅದನ್ನೆಲ್ಲ ಶಾಲೆ ಮಕ್ಕಳೆಲ್ಲ ಕ್ಲೀನ್ ಮಾಡ್ತಿದ್ದು. ಈಗ ನಮಗೆ ಮೊನ್ನೆ ಈಗ ಸ್ಥಳ ಅವಕಾಶನೆಲ್ಲ ಕೊಟ್ಟಿದ್ರು. ಅದಕ್ಕೆ ನಾವೀಗ ಅಲ್ಲೆಲ್ಲ ಈಗ ತುಂಬ ಕಸ ಮತ್ತು ಹುಲ್ಲೆಲ್ಲ ಕಟ್ಟಿಂಗ್ ಮಾಡಿ ನಾವು ಎಲ್ಲ ಗುಂಪುಗಳೆಲ್ಲ ಒಟ್ಟಾಗಿ ಅದನ್ನೆಲ್ಲ ಶ್ರಮದಾನವನ್ನು ಮಾಡಿದ್ದೀವಿ. ಮನೆಯಲ್ಲಿ ಅವ್ರವ್ರ ಮನೆಯಲ್ಲಿ ಕೆಲಸವನ್ನೆಲ್ಲ ಮಾಡ್ಕೊಂಡಿದ್ರು. ಅವರೆಲ್ಲರಿಗೊಂದೀಗ ಸ್ವಉದ್ಯೋಗ ಮಾಡಬೇಕಂತ ಆಸೆ ಉಂಟಲ್ಲ, ಅವರನ್ನೆಲ್ಲ ಕರೆದು ಒಂದು ತರಬೇತಿಯನ್ನು ಫ್ರೀ ತರಬೇತಿ ಕೊಡಿಸಿದ್ದು. ಅದು ನಾವು ಗ್ರಾಮ ಪಂಚಾಯತ್ ಮತ್ತು ಮಹಿಳಾ ಮಂಡಲ ಉಂಟು ಇಲ್ಲಿ ಮರವಂತೆಯಲ್ಲಿ, ಮತ್ತು ನಮ್ಮದು ಸಂಜೀವಿನಿ ಒಕ್ಕೂಟ, ಇವರೆಲ್ಲ 3 ಜನ ಸಹಯೋಗದೊಂದಿಗೆ ನಾವು ಈ ತರಬೇತಿಯನ್ನೆಲ್ಲ ಕೊಡಿಸಿದ್ದು ಅವರಿಗೀಗ. ಮತ್ತು ಬೇರೆ ಬೇರೆ ಇದು ಹೈನುಗಾರಿಕೆ ಕೆಲವರೆಲ್ಲ ಒಬ್ಬೊಬ್ಬರು ಒಂದೊಂಥರ ಸ್ವಉದ್ಯೋಗ ಎಲ್ಲ ಅಂಗಡಿ ಸಣ್ಣ ಪುಟ್ಟ ಅಂಗಡಿ ಎಲ್ಲ ಇಟ್ಕೊಂಡಿದ್ರು. ಅದ್ರಲ್ಲಿ ನಮ್ಮ ತಂಡದವರೆಲ್ಲ ಇದರಲ್ಲಿ
SLRM ಅಂದರೆ ನಮಗೆ ಫಸ್ಟಿಗೆ ಎಂತ ಅಂತ ಗೊತ್ತಿರಲಿಲ್ಲ. ಫಸ್ಟಿಗೆ ಪಂಚಾಯಿತಿಯಲ್ಲಿ ಕರೆದು SLRM ಅಂದರೆ ಏನು, ಕಸ ಹೇಗೆ ಮಾಡಬೇಕು, ಪ್ರತಿಯೊಂದು ವಿಡಿಯೋ ಅದೆಲ್ಲ ತೋರಿಸಿ ಅದರಿಂದ ಏನೇನು ಉಪಯೋಗ, ಎಂಥ ಹಾನಿ ಉಂಟು ಎಲ್ಲವನ್ನು ಬಿಡಿಸಿ ನಮಗೆ ವಿಡಿಯೋ ಮೂಲಕ ಹೇಳಿ, ಮನೆ ಮನೆಗೆ ಒಂದು ಬಕೆಟನ್ನೆಲ್ಲ ಕೊಟ್ಟು, ಗ್ರೀನ್ ಮತ್ತು ರೆಡ್ ಬಕೆಟನ್ನು ಕೊಟ್ಟು, ರೆಡ್ ಬಕೆಟಿಗೆ ಏನು ಮಾಡಬೇಕು, ಏನು ಹಾಕಬೇಕು, ಮತ್ತು ಗ್ರೀನ್ ಬಕೆಟಿಗೆ ಏನೆಲ್ಲ ಹಾಕಬೇಕು ಎಂಬುದರ ಬಗ್ಗೆ ಪ್ರತಿಯೊಂದನ್ನು ವಿಸ್ತಾರವಾಗಿ ನಮಗೆ ಹೇಳಿದರು. ನಾವು ಅದೇ ರೀತಿ ಹಾಗೆ ಮಾಡ್ತಿದ್ದು. ನಾವು ಮಾತ್ರ ಒಣ ಕಸವನ್ನು ನಮ್ಮ ಮನೆಯಲ್ಲಿ ಅಕ್ಕಪಕ್ಕದವರೆಲ್ಲ ಒಣ ಕಸ ಕೊಡ್ತರು, ಹಸಿ ಕಸ. ನಮ್ಮ ಪಕ್ಕದ ಮನೆಯಲ್ಲಿ ಒಂದು ದನ ಎಲ್ಲ ಉಂಟು, ಅವ್ರಿಗೆ ದನಕ್ಕೆ ಕೊಡ್ತು ನಾವು ಹಸಿ ಕಸ, ಅಂದರೆ ತರಕಾರಿ ಕೊಚ್ಚದ ವೇಸ್ಟೇಜ್ ಅದೆಲ್ಲ ನಾವು ದನಕ್ಕೆಲ್ಲ ಕೊಡ್ತು. ಮತ್ತು ಜರಿ ಮತ್ತು ಅದೆಲ್ಲ SLRMಗೆ ಕೊಡ್ತರು. ಅದು SLRM ಘಟಕ ಒಂದು ಆದಮೇಲೆ ನಮಗೆ ತುಂಬ ಉಪಯೋಗ ಆಯಿತು. ಯಾಕಂದರೆ ನಾವು ಎಲ್ಲೆಲ್ಲ ಮೊದಲು ಕಸ ಎಲ್ಲ ಹಾಕಬೇಕಂತ ನಮಗೆ ಸಮಸ್ಯೆ ಇತ್ತು. ಯಾಕಂದರೆ ನಾವಿರೋದು ಐತಣ್ಸ್ ಅಂತ ಗೊತ್ತಲ್ಲ, ಅಂದರೆ ಹತ್ರ ಮನೆ. ಈಗ ನಾವು ಬೇರೆ ಯಾರು ಬಿಸಾಡಿದ್ರು ನಾವೇ ಬಿಸಾಡಿದ ಥರ ಮಾಡ್ತಾರೆ. ಅದಕ್ಕೆ ಇದೊಂದು SLRM ಘಟಕ ಬಂದ ಮೇಲೆ ನಮಗೆ ಒಂದು ಉಪಕಾರ ಆಯಿತು. ಯಾಕಂದರೆ ನಾವು ಒಂದು ಬಕೆಟಲ್ಲಿ ಇಟ್ಟು ಅವರಿಗೆ ವಾರಕ್ಕೆ ಅವ್ರು ಬರ್ತಾರೆ, ಅದನ್ನು ತೊಗೊಂಡು ಹೋಗ್ತಾರೆ. ಅದು ನಮಗೆ ಸ್ವಲ್ಪ ಖುಷಿ ಆಯಿತು. 50 ರೂಪಾಯಿ ಹೋದರೂ ಬೇಜಾರಿಲ್ಲ. ನಾವೀಗ ಹೋದಾಗ ಎಷ್ಟು ಖರ್ಚು ಮಾಡಿ ಬರ್ತಾರೆ ಹೊರಗೆ ಹೋದಾಗ, ಇದು 50 ರೂಪಾಯಿ ಹೋದಕ್ಕೆ ನಮಗೆ ಬೇಜಾರಿಲ್ಲ. ಅಕ್ಕಪಕ್ಕದವ್ರ ಹತ್ರ ಮಾತು ಕೇಳೋದ್ರಲ್ಲಿ ಸ್ವಲ್ಪ ಕಡಿಮೆ ಆಯ್ತಲ್ಲ, ಅದಕ್ಕೂ ನಮ್ಗೆ ತುಂಬ ಖುಷಿ ಆಯಿತು. ಇದು ಮರವಂತೆ ಗ್ರಾಮದಲ್ಲಿ ಎಲ್ಲ ಕಡೆ ಬಕೆಟನ್ನು ವ್ಯವಸ್ಥೆ ಮಾಡಿದರು. ಆದರೂ ಕೆಲವು ಜನ ಹೊರಗಡೆ ಬಿಸಾಡ್ತಾರೆ. ಅವರಿಗೆ ಸ್ವಲ್ಪ ಗೊತ್ತಾಗೋದಿಲ್ಲ, ಎಷ್ಟು ಹೇಳಿದರೂ ಅಷ್ಟೇ. ಅದು ನಮ್ಮ ಪರಿಸರ ನಾವೇ ಹಾಳು ಮಾಡಿಕೊಂಡ ಹಾಗೆ ಅಷ್ಟೇ. ನಮ್ಮ ಆರೋಗ್ಯ, ಪರಿಸರಕ್ಕಿಂತ ನಮ್ಮ ಆರೋಗ್ಯ ಮೇಯ್ನ್ ಹಾಳಾಗ್ತಾ ಇತ್ತು ಅದರಿಂದ, ಜರಿಯಿಂದ. ಮತ್ತು ಈಗ ಅಲ್ಲಿ ಬಿಸಾಡಿದ ಜರಿ ಅದು ಮೂಕ ಪ್ರಾಣಿಗಳೆಲ್ಲ ಬಂದು ಆ ಮೂಕ ಪ್ರಾಣಿಗಳೆಲ್ಲ ಸಾಯ್ತಾ ಇತ್ತು. ಈಗ ಅಷ್ಟು ಹಾನಿ ಆದರೂ ಜನರಿಗೆ ಗೊತ್ತಾಗೋದಿಲ್ಲ ಸರ್. ಈಗ ಚೆಂಡಿ ಎಲ್ಲ ಸ್ವಲ್ಪ ಒಣಸಿ ಕೊಡಬೇಕು, ಆ್ಯಕ್ಚುಲಿ ನಾವು ಒಣಸಿ ಕೊಡಬೇಕು. ಆದರೆ ಇಲ್ಲಿ ಅವರಿಗೆ ತುಂಬ ಕಷ್ಟ ಆಗುತ್ತೆ ಸರ್. ಅವರಿಗೆ ಇಷ್ಟು ಡಿವೈಡ್ ಮಾಡಬೇಕು, ಪ್ಯಾಕೆಟಲ್ಲೆಲ್ಲ ಸ್ವಲ್ಪ ಡಿವೈಡ್ ಮಾಡಬೇಕು ಪ್ರತಿಯೊಂದು. ಮತ್ತು ಈಗ ಒಡೆದೋದು ಬಾಟ್ಲೆಲ್ಲ ಇರುತ್ತಲ್ಲ ಸರ್, ಅದು ಹಾಗೆ ಕೊಡ್ತಾರೆ ಕೆಲವರೆಲ್ಲ. ಅವರಿಗೆ ತೆಗೆಯುವಾಗ ಕೈಗೆಲ್ಲ ಸ್ವಲ್ಪ ಚುಚ್ಚಿ ಗಾಯ ಆಗುತ್ತೆ. ಅದನ್ನು ಪೇಪರಲ್ಲಿ ಕಟ್ಟಿ ಅಥವಾ ಜರಿಯಲ್ಲಿ ಎಕ್ಸ್ಟ್ರಾ ಕಟ್ಟಿ ಅದನ್ನೆಲ್ಲ ಸಪ್ರೇಟ್ ಮಾಡಿ ಕೊಟ್ಟರೆ ಇವ್ರಿಗೆ ಒಳ್ಳೆಯದು. ಇಲ್ಲಿ ಕೆಲಸ ಮಾಡೋರಿಗೆ ತುಂಬ ಕಷ್ಟ ಆಗುತ್ತೆ ಸರ್. ನನ್ನ ಹೆಸರು ಸುಮಿತ್ರಾ. ನಾನು ಸಂಜೀವಿನಿ ಒಕ್ಕೂಟದಿಂದ ಕೋಶಾಧಿಕಾರಿ. ಫಸ್ಟಿಗೆ ನನಗೆ 4 ಜನ ಜೊತೆಗೆ ಹೇಗೆ ಮಾತಾಡಬೇಕು ಅದ್ರ ಬಗ್ಗೆ ಧೈರ್ಯನೂ ಇರಲಿಲ್ಲಾಗಿತ್ತು. ಈ ಸಂಜೀವಿನಿ ಒಕ್ಕೂಟಕ್ಕೆ ಸೇರಿದ ಮೇಲೆ ಸ್ವಲ್ಪ ಧೈರ್ಯ ಬಂದಿತ್ತು ಮಾತಾಡಲಿಕ್ಕೆ. ಮನೆಯಲ್ಲಿ ಏನಿಲ್ಲ, ಟೈಲರಿಂಗ್ ಅಷ್ಟೇ. ಎಲ್ಲರ ಬಟ್ಟೆ ಹೊಲೋದಿಲ್ಲ, ನಮ್ಮದಷ್ಟೇ, ಮನೆಯವ್ರದ್ದಷ್ಟೇ ಹೊಲ್ಕೊಳ್ತಾ ಇದ್ವಿ. ಮೊದಲು ಅದು ಮುಂದುವರಿಕಾ ಶಿಕ್ಷಣ ಕೇಂದ್ರ ಅಂದಕ್ಕೆ ಇದ್ದಿತ್ತು. ನಮ್ಮ ಮದುವೆಗಿಂತ ಮೊದಲೇ ಅದು ಆವಾಗ ಇದ್ದಿತ್ತು. ಆವಾಗ ಅಲ್ಲಿ ಕಲ್ತಿದ್ದು. ಈಗ ನನಗೆ ಉಪಯೋಗಕ್ಕೆ ಬಂದಿತ್ತು. ಈಗ ಇಲ್ಲಿ ಟೈಲರಿಂಗ್ ಮಾಡ್ತಾಯಿದ್ದೆ. ಮೊದಲು ಮಾಡಲಿಲ್ಲಾಗಿತ್ತು ಮನೆಯಲ್ಲಿದ್ದಾವಾಗಲೂ. ಕೋವಿಡ್ದು ಸಾಕ್ಸ್ ಎಲ್ಲ ಹೊಲಿದಿದ್ವಿ, ತುಂಬ ಹೊಲಿದಿದ್ವಿ ಸರ್. ಕೋವಿಡಿಗೆ ಖಾಲಿ ಹಾಕ್ಕೊಳ್ತಾರಲ್ಲ ಡಾಕ್ಟ್ರಲ್ಲ, ಅದರ ಸಾಕ್ಸು ನಾವು ಹೊಲಿದಿದ್ವಿ. ಕಂಪ್ನಿಯಿಂದ ಕೊಡಿಸಿದ್ರು, ಇದು ಗಾರ್ಮೆಂಟ್ಸಿಂದ ಬರ್ತಿತ್ತು. ಆವಾಗ ಕ್ಯಾಪು ಅದನ್ನು ಹೊಲಿದಿದ್ವಿ. ಕ್ಯಾಪು ಮತ್ತು ಸಾಕ್ಸ್ ಎರಡನ್ನೂ ಹೊಲಿದಿದ್ವಿ. ಲಾಕ್ಡೌನಲ್ಲಿ ತುಂಬ ಕೆಲಸ ಮಾಡಿದ್ವಿ. ದಿನಕ್ಕೆ 300 ಹೀಗೆಲ್ಲ ಹೊಲಿದಿದ್ವಿ. ಅದರಿಂದ ಸುಮಾರು 10 ಸಾವಿರ ಆದರೂ ಸಿಕ್ಕಿತ್ತು ನನಗೆ. ಅದೇ ಆವಾಗ ಕಲ್ತದ್ದು ಈಗ ಉಪಯೋಗಕ್ಕಾಯ್ತು. ನಾವು ಫಸ್ಟಿಗೆ ಒಬ್ಬರು ನಂಬರ್ ಕೊಟ್ಟು ಕಾಂಟ್ಯಾಕ್ಟ್ ಮಾಡಿ, ನಮ್ಗೆ ಇಲ್ಲಿ ಮನೆಯಲ್ಲಿ ಕೂತ್ಕೊಂಡಿತ್ತು ಮಹಿಳೆಯರು ತುಂಬ ಒಂದು 10 ಜನ ಇದ್ದರು. ಅವರಿಗೇನಾದರೂ ಕೆಲಸ ಕೊಡಿ ಅಂತ ಹೇಳಿದಾಗ ಅವರು ಬಂದು ನಮಗೆ ಕೋವಿಡ್ ಆವಾಗ ತುಂಬ ಇತ್ತಲ್ಲ, ಆವಾಗ ಕಾಲಿಗೆ ಹಾಕೋ ಸಾಕ್ಸನ್ನೆಲ್ಲ ಕೊಟ್ಟು ಹೋದರು. ಆಮೇಲೆ ನಾವು 10 ಜನ ಗುಂಪು ಮಾಡಿ ಹೊಲಿತಿದ್ರು. ಮತ್ತು ಊರಲ್ಲೆಲ್ಲ ಎಲ್ಲರಿಗೂ ಸಮಸ್ಯೆ ಇತ್ತಲ್ಲ, ಎಲ್ಲ ಕೊಡಿ ಅಂತ ಹೇಳಿದಾಗ ನಾವೆಲ್ಲ ಕೊಟ್ಟು ತುಂಬ ಜನ ಹೊಲಿದು ನಾವು ತುಂಬ ಹಣ ಸಂಪಾದನೆ ಮಾಡಿದ್ವಿ ಸರ್. ಇದರಲ್ಲಿ ಒಂದು 20-25 ಜನ ಕೆಲಸ ಮಾಡಿದ್ವಿ. ನಾವೆಂತಕ್ಕೆ ಸಣ್ಣ ಪುಟ್ಟ ಸ್ಟಿಚ್ ಹೊಲಿದು ಬಟ್ಟೆ ಹರಿದದ್ದನ್ನೆಲ್ಲ ಸ್ಟಿಚ್ ಮಾಡಬೇಕಂತ ಹೊಲಿಗೆ ಕಲ್ತಿದ್ದು. ಅದನ್ನು ಆ ಮೂಮೆಂಟಲ್ಲಿ ಒಂದು ತುಂಬ ಹೆಲ್ಪ್ ಆಯ್ತು ಸರ್. ಅದೇ ಲಾಕ್ಡೌನಲ್ಲ ನಮ್ಗೆ ಇರಲಿಲ್ಲಲ್ಲ ಸರ್. ಲಾಕ್ಡೌನಲ್ಲಿ ಹೊರಗೆ ಹೋಗ್ಲಿಕ್ಕಿಲ್ಲಲ್ಲ, ಆವಾಗ ನಮಗೆ ತುಂಬ ಕೆಲಸ ಒಂದು ಉಪಕಾರ ಆಯ್ತು ಸರ್ ಅದರಿಂದ. ನಮ್ಮ ಮನೆಯಲ್ಲಿ ನಾನು, ನನ್ನ ಗಂಡ, 2 ಮಕ್ಕಳು ಸಣ್ಣವರು. ಗಂಡ ಮೀನುಗಾರಿಕೆ, ಮಕ್ಕಳು ಒಂದು 6ನೇ ಕ್ಲಾಸು, ಒಬ್ಬಳಿಗೆ 1ನೇ ಕ್ಲಾಸು. ಮನೆಯಲ್ಲಿ ಹಸಿ ಕಸವನ್ನು ಸಸಿ ಬುಡಕ್ಕೆ ಹಾಕ್ತೀವಿ, ಒಣ ಕಸವನ್ನು SLRM ಘಟಕಕ್ಕೆ ಕೊಡ್ತೀವಿ.
ಬೇರೆ ಬೇರೆ ಮಾಡಿ. ಹಸಿ ಕಸವನ್ನೆಲ್ಲ ಮೊದಲು ನಾವು ಸುಡ್ತಾ ಇದ್ವಿ, ಆದರೆ ಸುಟ್ಟರೆ ಪರಿಸರ ಹಾಳಾಗುತ್ತೆ, ಓಝೋನ್ ಪದರ ತೂತಾಗುತ್ತಂತೆ, ಇದರಿಂದ ವಾಯು ಮಾಲಿನ್ಯ ಆಗ್ತದೆ, ನಮ್ಮ ಆರೋಗ್ಯಕ್ಕೆ ನಮಗೆ ಇದಾಗುತ್ತೆ, ದಮ್ಮು ಕೆಮ್ಮ ಎಲ್ಲ ಶುರುವಾಗುತ್ತೆ. ಆದ್ದರಿಂದ ಒಣ ಕಸವನ್ನು SLRM ಘಟಕಕ್ಕೆ ಅವ್ರಿಗೆ ಕೊಟ್ಟರೆ ನಮಗೆ ನಮ್ಮ ಪರಿಸರನೂ ಹಾಳಾಗೋದಿಲ್ಲ ಮತ್ತು ನಾವು ಚೆನ್ನಾಗಿರ್ಬೋದು. ಹಸಿ ಕಸವನ್ನು ನಮ್ಮದೇ ತೆಂಗಿನ ಬುಡಕ್ಕೆ ಎಲ್ಲ ಹಾಕ್ಬೋದು, ನಮ್ಗೆ ಅದು ಗೊಬ್ಬರ ಆಗುತ್ತೆ. ಆದರೂ ಈಗ ಪೈಪ್ ಕಾಂಪೋಸ್ಟ್ ಥರನೇ ಅವರು ಒಂದು ಆರ್ಥಿಕವಾಗಿ ಎಲ್ಲರೂ ಸಬಲರೇ, ಕೆಲವರಿಗೆ ಅದು ಕಷ್ಟ ಅಲ್ಲ ತುಂಬ. ಅಂಥವ್ರು ನೋಡಿ ಒಂದು 10 ಮನೆ ಕೊಟ್ಟರೆ ಅದೊಂದು ಮಾದರಿ ಆಗುತ್ತಲ್ಲ, ಅದನ್ನು ನೋಡಿ ಆದರೂ ಬೇರೆಯವ್ರು ಮಾಡ್ಬೋದು ಅನ್ಕೊಂಡು ನನ್ನ ಅನಿಸಿಕೆ ಅಷ್ಟೇ. ಫ್ರೀಯಾಗಿ ಅದೊಂದು ಪೈಪ್ ಕೊಡೋದ್ರಿಂದ ಅದು ಪಂಚಾಯತಿಗೆ ಒಂದು ಒಳ್ಳೆಯ ಹೆಸರು, ಮತ್ತು ಅವರು ಒಂದು ಮಾದರಿ ಅಂದರೆ ಪ್ರೇರಣೆ ಕೊಟ್ಟಕ್ಕಾಗತ್ತೆ. ಅವರು ನೋಡಿ ಮತ್ತವ್ರು ಮಾಡ್ತಾರಲ್ಲ, ಮತ್ತು ಉಳಿದವ್ರು ಮಾಡ್ತಾರಲ್ಲ. ಬನ್ನಿ ಹಿಂತಿರುಗಿ ಹಕ್ಕಿಗಳೇ ಮರಳಿ ನಿಮ್ಮ ಗೂಡಿಗೆ, ಬನ್ನಿ ಹಿಂತಿರುಗಿ ಹಕ್ಕಿಗಳೇ ಮರಳಿ ನಿಮ್ಮ ಗೂಡಿಗೆ, ಬಣ್ಣ ಬಣ್ಣದ ಕನಸುಗಳೇ ಬಣ್ಣ ಬಣ್ಣದ ಕನಸುಗಳೇ ಎದೆಯ ನಿಮ್ಮ ಹಾಡಿಗೆ, ಬನ್ನಿ ಹಿಂತಿರುಗಿ ಹಕ್ಕಿಗಳೇ ಮರಳಿ ನಿಮ್ಮ ಗೂಡಿಗೆ. ಹಾರಿ ಹೋಗಿರುವ ಹಕ್ಕಿಗಳೇ ಮೂಕವಾಗಿರುವುದು ಮರ, ಹಾರಿ ಹೋಗಿರುವ ಹಕ್ಕಿಗಳೇ ಮೂಕವಾಗಿರುವುದು ಮರ, ಕಳೆದು ಹೋಗಿರುವ ಕನಸುಗಳೇ ಕಳೆದು ಹೋಗಿರುವ ಕನಸುಗಳೇ ಕಾಯಕ್ಕೆ ಬಡಿದಿದೆ ಬರ, ಬನ್ನಿ ಹಿಂತಿರುಗಿ ಹಕ್ಕಿಗಳೇ ಮರಳಿ ನಿಮ್ಮ ಗೂಡಿಗೆ. ಹಸಿದ ಕಂಗಾಲು ಮರಿಗಳಿವೆ ಬಿರಿಯದ ಮೊಟ್ಟೆಗಳು, ಹಸಿದ ಕಂಗಾಲು ಮರಿಗಳಿವೆ ಬಿರಿಯದ ಮೊಟ್ಟೆಗಳು, ನೀಡಿ ನಿಮ್ಮ ಪ್ರೀತಿಯ ಗುಟುಕು ನೀಡಿ ನಿಮ್ಮ ಪ್ರೀತಿಯ ಗುಟುಕು ನಿಮ್ಮ ಒಡಲ ಕಾವು, ಬನ್ನಿ ಹಿಂತಿರುಗಿ ಹಕ್ಕಿಗಳೇ ಮರಳಿ ನಿಮ್ಮ ಗೂಡಿಗೆ. ಹಣ್ಣಿನೊಳಡಗಿಯ ಬೀಜದಳ ತಲುಪಿಸಿ ಹೊಸ ನೆಲಕ್ಕೆ, ಹಣ್ಣಿನೊಳಡಗಿಯ ಬೀಜದಳ ತಲುಪಿಸಿ ಹೊಸ ನೆಲಕ್ಕೆ, ಮನಸ್ಸಿನೊಳಗಿಹ ಭಾವಗಳ ಮನಸ್ಸಿನೊಳಗಿಹ ಭಾವಗಳ ಹೊಸ ಕಾವ್ಯದ ನೆಲೆಗೆ, ಬನ್ನಿ ಹಿಂತಿರುಗಿ ಹಕ್ಕಿಗಳೇ ಮರಳಿ ನಿಮ್ಮ ಗೂಡಿಗೆ. ಬಣ್ಣ ಬಣ್ಣದ ಕನಸುಗಳೇ ಬಣ್ಣ ಬಣ್ಣದ ಕನಸುಗಳೇ ಎದೆಯ ನಿಮ್ಮ ಹಾಡಿಗೆ. ಮರವಂತೆ ಗ್ರಾಮ ಪಂಚಾಯತಿನ ನಿಕಟಪೂರ್ವ ಅಧ್ಯಕ್ಷೆ ಅನಿತಾ ಸ್ವಚ್ಛತಾ ಅಭಿಯಾನದಲ್ಲಿ ಪೂರ್ತಿಯಾಗಿ ತೊಡಗಿಸಿಕೊಂಡವರು. ಬಚ್ಚಲುಗುಂಡಿ, ಪೈಪ್ ಕಂಪೋಸ್ಟ್ ಮೊದಲಾದ ಯೋಜನೆಗಳ ಪೂರ್ಣ ಪ್ರಯೋಜನ ಗ್ರಾಮಸ್ಥರು ಪಡೆದುಕೊಂಡು ತ್ಯಾಜ್ಯ ನಿರ್ವಹಣೆಯ ಕೆಲಸ ಸುಲಭವಾಗುವಂತೆ ಸಹಕರಿಸಬೇಕು ಎಂಬುದಾಗಿ ಅಭಿಪ್ರಾಯಪಡುತ್ತಾರೆ. ಮರವಂತೆ ಗ್ರಾಮ ವಿಶೇಷವಾಗಿ ಗುರುತಿಸಲ್ಪಟ್ಟ ಬಗ್ಗೆ ಹೆಮ್ಮೆ ಪಡುತ್ತಾರೆ. ನಾವು ಇಲ್ಲಿ ಮಾಡಿಕೊಳ್ಬೇಕಿದ್ರೆ ತುಂಬ ಸವಾಲುಗಳಿದ್ದು ಅದನ್ನೆಲ್ಲ ಒಂದು ಮೆಟ್ಟಿ ನಿಂತು ಆ ಸವಾಲನ್ನು ಅದನ್ನು ಯಶಸ್ವಿಯಾಗಿ ಮಾಡಿ ತೋರಿಸಿ ಇವತ್ತು ನಮ್ಮ ಒಂದು ಪಂಚಾಯತ್ ಬ್ರ್ಯಾಂಡಿಂಗಲ್ಲಿ ಹೋಗ್ತಾ ಇದೆ ಅಂತ ಹೇಳಿದರೆ ನಮಗೆ ತುಂಬ ಖುಷಿ. ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬ್ರ್ಯಾಂಡಿಂಗ್ ಅಂತ ಹೇಳಿದರೆ ಈಗ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ಗ್ರಾಮ ಪಂಚಾಯತ್ನವರು ಕೂಡ ಈ ಕಾಡೂರು, ಮರವಂತೆ ಮತ್ತು ವರಂಗ ಇದು 3 ಪಂಚಾಯತ್ನ ಬ್ರ್ಯಾಂಡಿಂಗ್ ಒಂದೇ ರೀತಿ ಇದೆ. ಅದನ್ನೇ ಕೂಡ ಅನುಸರಿಸ್ಕೊಂಡು ಹೋಗಬೇಕು. ಮತ್ತು ಅಲ್ಲಿಯ ಒಂದು ವರ್ಕರ್ಸ್ನ ಒಂದು ಯೂನಿಫಾರ್ಮ್ ಇರ್ಬೋದು, ಅವರು ಮಾಡುವಂಥ ಕೆಲಸ ಯಾವ ರೀತಿ ಮಾಡ್ತಾರೆ ಅದೇ ರೀತಿ, ಹಾಗೆ ಕಟ್ಟಡಗಳು ಮತ್ತು ಇಲ್ಲಿಯ ಒಂದು ವ್ಯವಸ್ಥೆಗಳು ಇದನ್ನೆಲ್ಲ ನಮ್ಮ ಉಡುಪಿ ಜಿಲ್ಲೆಯಲ್ಲಿ
ಎಲ್ಲ ಪಂಚಾಯತಿಗೂ ಕೂಡ ಅನ್ವಯ ಆಗ್ತದೆ. ಕಷ್ಟದಲ್ಲೂ ಕೂಡ ಇಷ್ಟು ಅಂತೇಳಿ ಹೇಳಿದರೆ ಇದು ಅಂದರೆ ಯಶಸ್ವಿಯಾಗಿ ರೂಪುಗೊಳ್ಳೋದಿದೆಯಲ್ಲ ಅದು ತುಂಬ ಖುಷಿ ಕೊಡುತ್ತೆ. ಹಾಗೆ ಎಲ್ಲ ಪಂಚಾಯತ್ನವರು ಮಾಡಬೇಕಂತ ನಾನು ಹೇಳೋದು. ಯಾಕಂತ ಹೇಳಿದರೆ ಯಾವುದೇ ಒಂದು ಕೆಲಸ ಮಾಡಬೇಕಿದ್ರೆ ಕಷ್ಟಗಳಿರುತ್ತೆ, ಸವಾಲುಗಳಿರುತ್ತೆ, ಅದನ್ನು ಮೆಟ್ಟಿ ಕೂಡ ನಿಲ್ಲಬೇಕಾಗುತ್ತೆ. ಈಗ ಕೊರೋನಾದಂಥ ಒಂದು ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿ ನಾವೆಲ್ಲರೂ ಇದ್ದೇವೆ, ಎಲ್ರಿಗೂ ಗೊತ್ತಿದೆ. ಮುಂದೆ ಇದು ಇಲ್ಲಿಗೆ ಸಮಾಪ್ತಿ ಆದರೆ ಒಳ್ಳೆಯದು. ಇಂಥ ಕಾಯಿಲೆಗಳು ಮುಂದೆ ಈ ಕಸದಿಂದ ತುಂಬ ಸಮಸ್ಯೆ ಆಗುವ ಕಾಲ ಹತ್ರನೇ ಇದೆ, ದೂರ ಇಲ್ಲ. ಹಾಗಾಗಿ ಈಗಲೇ ಎಚ್ಚೆತ್ಕೊಂಡ್ರೆ ಎಲ್ರಿಗೂ ಒಳ್ಳೆಯದು. ಈಗ ಕೊರೋನಾ ಅಂತೇಳಿ ಮೊದಲು ಇಲ್ಲಿ ಇದ್ದಿಲ್ಲ, ಬೇರೆ ಕಡೆಯಿಂದ ಇಲ್ಲಿ ಬಂದಿರೋದು. ಹಾಗೆಯೇ ನಮ್ಮ ಪಂಚಾಯತಲ್ಲಿ ನಾವು ಸ್ವಚ್ಛತೆ ಇಟ್ಟರೂ ಕೂಡ ಬೇರೆ ಕಡೆ ಇಂದ ನಮಗೂ ಕೂಡ ಹರಡುವಂಥ ಒಂದು ಸಾಧ್ಯತೆ ಇದೆ. ಹಾಗಾಗಿ ಎಲ್ಲ ಪಂಚಾಯತ್ನವರು ಕೂಡ ಸ್ವಚ್ಛತೆಯ ಒಂದು ಭಾಗವಾಗಿ ತಗೊಳ್ಬೇಕು. ಬದಲಾಗುವುದು ಈ ಲೋಕ ನೀ ಬದಲಾದರೆ ಅಂತ, ಬದಲಾವಣೆ ನಿನ್ನಿಂದಲೇ ಸಾಧ್ಯ ಅಂತ. ಅದಕ್ಕೆ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ, ನನ್ನ ಕಸಕ್ಕೆ ನಾನೇ ಜವಾಬ್ದಾರಿ ಅನ್ನೋದು ನಮ್ಮ ಮನಸ್ಸಲ್ಲಿ ಖಂಡಿತ ಬರಬೇಕು. ಇವತ್ತು ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಒಂದು ಶಾಪಿಂಗ್ ಮಾಲಿಗೆ ಹೋಗಿ ಅದೆಷ್ಟೋ ಪ್ಲಾಸ್ಟಿಕ್ಗಳನ್ನು ನಾವು ಮನೆಗೆ ತರ್ತೇವೆ, ಬೇಕಾಬಿಟ್ಟು ಅವ್ರಿಗೆ ಜೋರು ಮಾಡಿ ಆದರೂ ಕೂಡ. ಅಂಗಡಿಯವರಿಗಾದರೂ ಏನು ಕವರ್ ಕೊಡ್ಲಿಕ್ಕೆ ಆಗೋದಿಲ್ವಾ, ಎಷ್ಟು ಸಾಮಾನಿದೆ ಹಾಗಾದರೆ ಬೇಡ ಹಾಗೆ ಅಂತ ಏನೋ ಜೋರು ಮಾಡಿ ಆದರೂ ಕೂಡ ನಮ್ಗೆ ಅವಶ್ಯಕತೆ ಇಲ್ಲದೇ ಇದ್ದರೂ ಸಾಕಷ್ಟು ಪ್ಲಾಸ್ಟಿಕ್ಗಳನ್ನು ತಂದು ಮನೆಯಲ್ಲಿ ಗುಡ್ಡೆ ಹಾಕ್ಕೊಳ್ತೇವೆ. ಅದೇ ಒಂದು ಹೊರೆ ಆಗುತ್ತೆ ನಮಗೆ, ಅದರಿಂದನೇ ನಮಗೆ ಸವಾಲುಗಳು ಸೃಷ್ಟಿಯಾಗುತ್ತೆ ಅನ್ನೋದನ್ನು ಮರೆತು ಬಿಟ್ಟಿರ್ತೇವೆ. ಅಂಗಡಿಗಳಿಗೆ ಹೋಗುವಾಗ ನಾವು ಆದಷ್ಟು ಒಂದು ಕೈಚೀಲಗಳನ್ನು ಹಿಡ್ಕೊಂಡು ಹೋಗುವಂಥ ಅಭ್ಯಾಸವನ್ನು ಖಂಡಿತ ಮಾಡ್ಕೊಳ್ಬೇಕಾಗುತ್ತೆ. ಒಂದೊಂದು ಸಾಮಾನಿಗೂ ಒಂದೊಂದು ಕವರಲ್ಲಿ ನಾವು ತರ್ತೇವೆ. ಈಗ ಉದಾಹರಣೆ ಟೊಮೆಟೊಗೆ ಒಂದಿದ್ರೆ ಹಸಿಮೆಣಸಿಗೆ ಇನ್ನೊಂದು, ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪಿಗೊಂದು, ಆಮೇಲೆ ಈರುಳ್ಳಿಗೊಂದು, ಹೀಗೆ ಹಲವಾರು ಪ್ಲಾಸ್ಟಿಕ್ಗಳನ್ನು ತಂದು ಗುಡ್ಡೆ ಹಾಕ್ಕೊಳ್ಳೋದಕ್ಕಿಂತ ನಾವು ಒಂದು ಚೀಲವನ್ನು ಮನೆಯಿಂದ ತಗೊಂಡು ಹೋದರೆ ಅಷ್ಟು ಪ್ಲಾಸ್ಟಿಕ್ಗಳನ್ನು ನಾವು ಪ್ರಾರಂಭದಲ್ಲೇ ಅವಾಯ್ಡ್ ಮಾಡ್ಬೋದು. ಇದರಿಂದ ಕೆಲವು ಸಮಸ್ಯೆಗಳನ್ನು ನಾವು ತಡೆ ಹಿಡಲಿಕ್ಕೆ ಸಾಧ್ಯ ಇದೆ. ಈಗ ಒಂದು ಮನೆಯಲ್ಲಿ ಒಂದು 10-15 ಪ್ಲಾಸ್ಟಿಕ್ಗಳು ಸೃಷ್ಟಿಯಾದರೆ, ಈಗ ಉದಾಹರಣೆ ನಮ್ಮ ಊರಿನಲ್ಲೇ 1,000 ಮನೆಗಳಿರುವಾಗ ಎಷ್ಟು ಪ್ಲಾಸ್ಟಿಕ್ಗಳು ನಮ್ಮಲ್ಲೇ ಸೃಷ್ಟಿಯಾಗ್ತದೆ, ಇದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಮತ್ತು ನಾವು ಕಸವನ್ನು ಕೊಡುವಾಗಲೂ ಕೂಡ ಅಷ್ಟೇ, ಒಂದು ಮೂಲದಿಂದಲೇ ವಿಂಗಡಿಸಿ ಕೊಡಬೇಕು. ಎಲ್ಲ ಒಟ್ಟಾಗಿ ಕೊಟ್ಟಾಗ ಅಲ್ಲಿ ತುಂಬ ಸಮಸ್ಯೆ ಆಗ್ತದೆ. SLRM ಘಟಕದಲ್ಲಿ ನಾವು ನೋಡಿದ್ದೇವೆ, ಅವರಿಗೆ 1 ಗಂಟೆಯಲ್ಲಿ ಮುಗುವ ಕೆಲಸ 8 ಗಂಟೆನೂ ಕೂಡ ತಗೊಳ್ಳುವ ಅಂತ ಒಂದು ಚಾನ್ಸಸ್ ಕೂಡ ಇದೆ. ಅಲ್ಲಿ ಕೆಲಸ ಮಾಡೋರು ಕೂಡ ನಮ್ಮವರೇ, ನಮ್ಮ ಹಾಗೆ ಜನರೇ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಪ್ಲಾಸ್ಟಿಕ್ ನಾವು ತಿಂಗಳುಗಟ್ಟಲೆ ಇಟ್ಟರೂ ಕೂಡ ಏನಾಗಲ್ಲ. ಈಗ ಸ್ವಚ್ಛವಾದ ಪ್ಲಾಸ್ಟಿಕ್ಕನ್ನು ನಾವು ತಿಂಗಳುಗಟ್ಟಲೆ ಒಂದು ಕಡೆ ಇಟ್ಟರೂ ಏನೂ ಆಗೋದಿಲ್ಲ. ಆದರೆ ಹಸಿ ಕಸ ತುಂಬ ಸ್ಮೆಲ್ ಬರುತ್ತೆ, ಗೊತ್ತಿದೆ. 1-2 ದಿನದಲ್ಲಿ ಅದು ಕೊಳೆತು ಹುಳ ಆಗ್ಲಿಕ್ಕೆ ಶುರುವಾಗ್ತದೆ. ಅದರಲ್ಲಿ ಸಣ್ಣ ಸಣ್ಣ ಕ್ರಿಮಿಗಳು ಬರ್ತದೆ. ನಾವು ಮನೆಯಲ್ಲಿ ಕಸ ಇಟ್ಟು ಕೂಡ ನೋಡ್ಬೋದು ಅದನ್ನು ಯಾವ ರೀತಿ ಚೇಂಜಸ್ ಆಗ್ತದೆ ಅಂತೇಳಿ. ಇವತ್ತು ನೈಟ್ ನಾವು ಏನಾದರೂ ಹಸಿ ಕಸ ಉಳಿದಿದ್ದರೆ ನಾಳೆ ಬೆಳಿಗ್ಗೆ ಅದು ಓಪನ್ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಸ್ಮೆಲ್ ಬರ್ತದೆ. ಹಾಗಾಗಿ ಮನೆಯ ಹಂತದಲ್ಲೇ ಅದನ್ನು ವಿಲೇವಾರಿ ಮಾಡುವಂಥದ್ದು ಮೊದಲಾಗಬೇಕು. ಏನು ಮಾಡ್ಬೋದು ಅಂತೇಳಿ ಹೇಳಿದರೆ, ಪೈಪ್ ಕಾಂಪೋಸ್ಟನ್ನು ಹಾಕ್ಕೊಳ್ಬೋದು. ಅತಿ ಸಿಂಪಲ್ ಮೆಥಡ್ ಇದು. ನಾನು ಕೂಡ ಮನೇಲಿ ಮಾಡಿದ್ದೇನೆ, ತುಂಬ ಜನ ನೋಡಿದ್ದಾರೆ ಕೂಡ, ಕೆಲವರು ಅದನ್ನು ಫಾಲೋಅಪ್ ಮಾಡಿದ್ದಾರೆ. ಅಂದರೆ ಅದಕ್ಕೇನು ಜಾಸ್ತಿ ಜಾಗ ಬೇಕಾಗಿಲ್ಲ. ನಮ್ಮದು ಎಲ್ಲ ಕೂಡ ಹೌಸ್ ಸೈಟೇ, ಏನು ಎಕರೆಗಟ್ಟಲೆ ಜಾಗ ಬೇಕನ್ನೋದನ್ನು ನಮ್ಮ ತಲೆಯಿಂದ ಮೊದಲು ತೆಗಿಬೇಕು. ಹೌಸ್ ಸೈಟ್ ಅಂತ ಹೇಳಿದರೆ ಗೊತ್ತೇ ಇದೆ, ಒಂದು 5 ಸೆಂಟ್ಸ್ 3 ಸೆಂಟ್ಸ್ ಆ ಥರ ಜಾಗ ಇರ್ತದೆ. ಅದರಲ್ಲಿ ಒಂದು ಸಣ್ಣ ಒಂದು PUC ಪೈಪ್ ಆದರೂ ಕೂಡ ಸಾಕು, ಕಡಿಮೆ ವೆಚ್ಚದಲ್ಲಿ ಕೂಡ ಮಾಡ್ಕೊಳ್ಬೋದು. ಅದನ್ನು ಒಂದು 6 ಫೀಟಷ್ಟು ಪೈಪನ್ನು ತಗೊಂಡು 1.5 ಫೀಟಷ್ಟು ಡೆಪ್ತ್ ಅದನ್ನು ಹೂತಾಕಿ ಅದರ ಮೇಲೆ ಆ ಪೈಪಿನ ಒಳಗಡೆ ಸೆಗಣಿ ನೀರು ಮತ್ತು ಬೆಲ್ಲವನ್ನು ಹಾಕಿದಾಗ ಸ್ಟಾರ್ಟಿಂಗ್ ಹಾಕಬೇಕಾಗ್ತದೆ, ಅದು ಹಾಕಬೇಕು. ಆನಂತರ ಮನೆಯಲ್ಲಿ ಉಳಿದಂಥ ಒಂದು ಹಸಿ ಕಸ ಏನಿದೆ, ಆ ಹಸಿ ಕಸವನ್ನು ಅದೇ ಕೂಡಲೇ ನಾವೀಗ ಪಾತ್ರೆ ತೊಳಿತೇವೆ, ಆ ಕಸವನ್ನು ಅಲ್ಲಿ ಇಟ್ಟಾಗ ಸಣ್ಣ ಸಣ್ಣ ಸೊಳ್ಳೆಗಳು ಬರ್ತದೆ ಇಡೀ ಕಿಚನೆಲ್ಲ. ಅದು ತುಂಬ ನೋಡುವಾಗ ಒಂಥರ ಅಸಹ್ಯ ಅನಿಸ್ತದೆ ಕೂಡ, ಅದು ಆರೋಗ್ಯಕ್ಕೆ ಕೂಡ ಹಾನಿಕಾರ ಕೂಡ ಹೌದು. ಹಾಗಾಗಿ ನಾವು ಕಟ್ ಮಾಡಿದ ತಕ್ಷಣ ತರಕಾರಿ ಇರ್ಬೋದು ಅಥವಾ ಉಳಿದ ಅನ್ನ ವೇಸ್ಟ್ ಏನೇ ಇರಲಿ, ಅದನ್ನು ಅದೇ ಕೂಡಲೇ ನಾವು ಪೈಪ್ ಕಾಂಪೋಸ್ಟ್ ಒಳಗಡೆ ಹಾಕಿಬಿಡೋದು. ಅಂದರೆ ಪೈಪ್ ಒಳಗಡೆ ಹಾಕಿದಾಗ ಅದ್ರ ಮೇಲ್ಗಡೆ ಒಂದು ಮುಚ್ಚೋದ್ರಿಂದ ಸ್ಮೆಲ್ ಬರೋದಿಲ್ಲ ಮತ್ತು ನಮಗೂ ಕೂಡ ಸೇಫ್ ಆಗ್ತದೆ. ತುಂಬ ಖುಷಿ ಆಗ್ತದೆ. ಎಲ್ಲರೂ ಇದನ್ನು ಮಾಡ್ಕೊಳ್ಬೇಕಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಮನೆಯಲ್ಲಿ ನಾವು ಇದು ಈ ಸ್ವಚ್ಛ ಭಾರತ್ ಅನ್ನೋ ಕಲ್ಪನೆ ಬರುವ ಮೊದಲೇ ನಾವು ಮಾಡಿದ್ವು. ಅಂದರೆ ಅದು ನಮ್ಮಲ್ಲಿ ಕಡಿಮೆ ಜಾಗ ಇರೋದ್ರಿಂದ ನಮ್ಗೆ ಅದು ಸವಾಲು ಕೂಡ ಆಗಿತ್ತು, ನಾವು ಮಾಡಿದ್ವಿ. ಮತ್ತು ಅದು ಎಲ್ಲೆಂದರಲ್ಲಿ ಎಸೆದ್ರೆ ಆ ಕಾಗೆಗಳು ಪಕ್ಷಿಗಳು ಬಂದು ಅದನ್ನು ತೊಗೊಂಡು ಹೋಗೋದು ಫುಡ್, ಮತ್ತು ಪುನಃ ನಾವು ಒಣಗಿಸಿದ ಬಟ್ಟೆ ಮೇಲೆ ಬಂದು ಅದು ಕೂತ್ಕೊಳ್ಳೋದು, ಅಲ್ಲಿ ಮತ್ತೆ ಪುನಃ
ಒಂದು ಡಬಲ್ ಕೆಲಸ ಆಗ್ತಾಯಿತ್ತು. ಆವಾಗ ನಾವು ಅದನ್ನು ಹಸಿಗಸವನ್ನು ಕಾಂಪೋಸ್ಟ್ ಒಳಗೆ ಹಾಕಿದಾಗ ಒಂದು ತುಂಬಿದ ಮೇಲೆ 45 ದಿನ ಬಿಡಬೇಕು. ಅದನ್ನು 2 ಪೈಪ್ ಹಾಕ್ಕೊಂಡ್ರೆ ನಮ್ಗೆ ಈಸಿ ಆಗ್ತದೆ. ಒಂದು ಪೈಪ್ ಫುಲ್ ಆದ ತಕ್ಷಣ ಇನ್ನೊಂದು ಪೈಪಿಗೆ ಅದನ್ನು ಹಾಕುವಾಗ ಆ ಪೈಪ್ ಫುಲ್ ಆಗುವಷ್ಟರಲ್ಲಿ ಇದು ಗೊಬ್ಬರ ಆಗಿ ಪರಿವರ್ತನೆ ಆಗ್ತದೆ, ವೇಸ್ಟ್. ಆ ಗೊಬ್ಬರವನ್ನು ನಾವು ಗಿಡಗಳಿಗೆ ಬಳಸಿದಾಗ ಅತ್ಯಂತ ಒಳ್ಳೆಯ ಫಲಿತಾಂಶವನ್ನು ನಾವು ನೋಡಿದ್ದೇವೆ. ನಮ್ಮ ಮನೆಯಲ್ಲೂ ಕೂಡ ನಾವು ಅದನ್ನು ಹಾಕಿದ್ದೇವೆ ಗಿಡಕ್ಕೆ ಗೊಬ್ಬರ. ಇಲ್ಲಿ SLRM ಘಟಕದಲ್ಲಿ ಕೂಡ ಅದನ್ನು ಹಾಕಿ ತರಕಾರಿಗಳನ್ನು ಬೆಳೆದಿದ್ದಾರೆ. ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಯಾವುದೇ ಕೆಮಿಕಲ್ ಅದರಲ್ಲಿ ಇರೋದಿಲ್ಲ. ಅತ್ಯಂತ ಸಾವಯವ ಪೋಷಕಾಂಶ ಗೊಬ್ಬರವನ್ನು ನಾವು ಮನೆಯಲ್ಲೇ ತಯಾರು ಮಾಡಿ ಗಿಡಗಳಿಗೆ ಬಳಸ್ಬೋದಾಗಿದೆ. ಇಲ್ಲಿ ಜನಗಳ ತೊಂದರೆ ನಾವು ಹೇಳೋದಕ್ಕಿಂತ ಕೆಲವೊಂದು ಸಾರಿ ನಾವು ಕೆಲವು ಪಂಚಾಯತ್ನವರು ನಮ್ಮನ್ನು ಕೇಳ್ತಾರೆ, ನಿಮ್ಮ ಪಂಚಾಯತಲ್ಲಿ ಮಾಡಿದರೆ ತುಂಬ ಚೆನ್ನಾಗಿದೆ, ನಮ್ಮ ಪಂಚಾಯತ್ನವರು ಮನಸ್ಸೇ ಮಾಡೋದಿಲ್ಲ, ನಮ್ಮಲ್ಲಿ ಕೂಡ ಮಾಡಿದರೆ ಒಳ್ಳೆಯದಿತ್ತು, ನಮಗೂ ಕೂಡ ಸಮಸ್ಯೆ ಆಗ್ತದೆ. ಅದೇ ನಾನು ಆವಾಗಲೇ ಹೇಳಿದೆ, ಅದು ಏನಾಗ್ತದೆ ಅಂತ ಹೇಳಿದರೆ ಕಸವನ್ನು ಇಟ್ಟಾಗ ಅದು ಸ್ಮೆಲ್ ಬರಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ವಿಧಿ ಇಲ್ಲದೆ ಅವರು ಅದನ್ನು ಬಿಸಾಡ್ತಾರೆ. ಅವರಿಗೆಲ್ಲರೂ ಬಿಸಾಡಬೇಕು. ಸುಟ್ಟಾಗ ಅದರ ಹೊಗೆ ಅದರಿಂದ ಎಷ್ಟು ಹಾನಿಕಾರಕ ಅಂತ ಎಲ್ರಿಗೂ ಗೊತ್ತಿದೆ. ಹಾಗೆ ಕೆಲವರು ಸುಡುವುದಿಲ್ಲ, ಎಲ್ಲವನ್ನು ಬಾಯಿ ಕಟ್ಟಿ ಚೆಂದ ಮಾಡಿ ಕಟ್ಟಿ ಹೈವೇಲಿ ಹೋಗುವಾಗ ಗಾಡಿಯಲ್ಲಿ ಎಸ್ತು ಹೋಗ್ತಾರೆ. ಇದನ್ನು ಬಹಳ ಬೇಸರ ಆಗುತ್ತೆ ನಮಗೆ. ನಮ್ಮೂರಲ್ಲಿ ಪಾಪ ಎಲ್ಲ ಜನರು ನಮ್ಗೆ ಸ್ಪಂದಿಸಿದ್ದಾರೆ. ಎಲ್ಲರೂ ಕಸ ಕೊಟ್ಟು ಸಹಕರಿಸ್ತಾ ಇರುವಾಗ ನಾವು ಅಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದು ಆದರೂ ಕೂಡ ಹೈವೇಲಿ ಗಾಡಿಯಲ್ಲಿ ಹೋಗುವಾಗ ಎಸ್ತು ಹೋಗ್ತಾರೆ. ಇದು ಬಹಳ ಬೇಸರ ಆಗುತ್ತೆ. ಅಲ್ಲಿ ಜನರಿಗೆ ಅದು ಪರ್ಯಾಯ ವ್ಯವಸ್ಥೆ ಇಲ್ಲದೇ ಇರುವ ಕಾರಣ ಜನ ತಪ್ಪು ದಾರಿಯನ್ನು ತುಳಿತಾ ಇದ್ದಾರೆ. ಹಾಗಾಗಿ ಆಡಳಿತ ವ್ಯವಸ್ಥೆ ಸರಿಯಾಗಿ ಅದಕ್ಕೆ ಒಂದು ಮಾರ್ಗವನ್ನು ಕೊಟ್ಟು ನೋಡಬೇಕು. ಅದು ಕೊಟ್ಟು ಅವರು ಬಳಸಲಿಲ್ಲ ಅಂದರೆ ಮುಂದಿನ ಕ್ರಮ ಇದ್ದೇ ಇದೆ. ನಮ್ಮ ಕಸಕ್ಕೆ ನಾವು ಗೌರ್ಮೆಂಟೇ ಶುಲ್ಕ ಕೊಡಬೇಕು ಅನ್ನೋದು ತಪ್ಪಾಗ್ತದೆ. ನಾವು ಆದಷ್ಟು ಕಸವನ್ನು ಕಡಿಮೆ ಮಾಡ್ಕೊಳ್ಬೇಕು ಮನೆಯಲ್ಲಿ. ಇನ್ನೊಂದೇನಂತ ಹೇಳಿದರೆ, ನಮ್ಮಲ್ಲಿ ಕೂಡ ಇತ್ತು 50 ರೂಪಾಯಿ ತೊಗೊಳ್ತೀರಿ ಮತ್ತು ನಾವೆಲ್ಲ ಮಿಕ್ಸ್ ಮಾಡಿ ಕೊಟ್ಟರೆ ಏನಾಗ್ತದೆ, ಅಲ್ಲಿ ಏನು ಮಾಡ್ತೀರಿ ನೀವು ಅನ್ನುವಂಥ ಒಂದು ಭಾವನೆ ಇತ್ತು. ಆದರೆ ನಾವು ಕೆಲವರನ್ನು ಅವರಿಗೆ SLRM ಘಟಕಕ್ಕೆ ಕರೆದೆವು. ನೀವು ಬನ್ನಿ ಒಮ್ಮೆ ನೋಡಿ, ಅಲ್ಲಿ ಅವರು ಕೆಲಸ ಮಾಡುವ ರೀತಿಯನ್ನು ನೋಡಿ. ಒಂದು ವೇಳೆ ಅವರು ಕೆಲಸ ಮಾಡುವ ರೀತಿ ನಿಮಗೆ ಅಂದರೆ ಹಣಕ್ಕೋಸ್ಕರನೇ ಮಾಡ್ತಾ ಇದ್ದಾರೆ ಇವರು, ಅಥವಾ ಹಣವೇ ನಾನು ಕೊಡೋದು 50 ರೂಪಾಯಿ ಹೆಚ್ಚಂತ ಹೇಳಿದರೆ ನಾವು ನಿಮಗೆ ಹಣವನ್ನು ವಾಪಸ್ ಕೊಡ್ತೇವೆ, ಬಂದು ನೋಡಿ ಅಂತೇಳಿ ಹೇಳಿದಾಗ ಅವರು ಇಲ್ಲಿ ಬಂದು ನೋಡಿ ಅವರು ಮಾಡ್ತಿರೋ ಕೆಲಸಕ್ಕೆ ಕೆಲವರು ಕಣ್ಣಲ್ಲಿ ಕೂಡ ನೀರು ಬಂದಿದೆ. ಅಂದರೆ ಇಷ್ಟು ಕಷ್ಟ ಇದೆಯಲ್ಲ, ಇಷ್ಟು ಮಾಡಬೇಕಲ್ಲ ಇವರು, ನಾವು ಕೊಡುವ 50 ರೂಪಾಯಿ ಏನೂ ಅಲ್ಲ, ಇದ್ರ ಜೊತೆಯಲ್ಲಿ ಇನ್ನೇನಾದರೂ ಸಹಾಯ ಬೇಕಿದ್ರೆ ಕೇಳಿ ಅಂತ ಹಣ ಕೊಟ್ಟವರು ಕೂಡ ಇದ್ದಾರೆ. ಹಾಗಾಗಿ ಒಮ್ಮೆ ಎಲ್ಲರೂ SLRM ಘಟಕಕ್ಕೆ ಬರಬೇಕು. ಆವಾಗ ಮಾತ್ರ ನಮ್ಗೆ ಗೊತ್ತಾಗ್ತದೆ ನಾವು ಕೊಡುವ ಒಂದು ಕಸ ಎಷ್ಟು ನಾವು ಒಂಥರ ಕೆಟ್ಟದಾಗಿ ಕೊಡ್ತೇವೆ, ಅಂದರೆ ಒಳ್ಳೆ ರೀತಿಯಲ್ಲಿ ಕೊಡ್ತಾ ಇಲ್ಲ, ಎಲ್ಲ ಮಿಕ್ಸಪ್ ಮಾಡಿ ಕೊಟ್ಟಾಗ ಏನು ಸಮಸ್ಯೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನೀವು ಒಂದು ಕಾರ್ಯಕ್ರಮದಲ್ಲಿ ಹೋದಾಗ ನೋಡ್ಬೋದು, ದೊಡ್ಡವರೇ ಎಲ್ಲ ಹಾಕ್ತಾರೆ ಬಿಟ್ಟರೆ ಪಾಪ ಮಕ್ಕಳು ಕೆಲವರು ಕೈಲಿ ಹಿಡ್ಕೊಂಡು ಡಸ್ಟ್ಬಿನ್ ಆಚೆ ನೋಡ್ತಾ ಇರ್ತಾರೆ, ಹುಡುಕ್ತಾ ಇರ್ತಾರೆ ಅವರು. ಅಂದರೆ ಶಾಲೆಯಲ್ಲಿ ಆ ಶಿಸ್ತು ಅವರಿಗೆ ಬಂದಿದೆ. ನಮ್ಮ ಶಾಲೆಗಳಲ್ಲಿ ಹೇಳೋದಾದರೆ ನಾವು ಯಾವಾಗಲೂ ಹೇಳ್ತೇವೆ, ನಾವು ಯಾವುದೇ ಫಂಕ್ಷನ್ ಮಾಡಿ ದಯವಿಟ್ಟು ನೀವು ಅವರಿಗೆ ಚಾಕ್ಲೇಟನ್ನು ಕೊಡಬೇಡಿ ಅಂತ. ಯಾಕಂತ ಹೇಳಿದ್ರೆ ಚಾಕ್ಲೇಟ್ ಕೊಟ್ಟಾಗ ಆ ಕವರ್ ಏನಿದೆ, ಜರಿ ಅಂತ ಹೇಳ್ತೇವೆ, ಅದೇನಿದೆ ಎಲ್ಲ ಕಡೆ ಎಸೆಯುವಂಥ ಒಂದಿದೆ. ಮತ್ತದು 100 ಮಕ್ಕಳಿದ್ದಾಗ 100 ಸಣ್ಣ ಸಣ್ಣದು ಇರೋದ್ರಿಂದ 100 ಜರಿ ಆಗುತ್ತೆ. ಅವರು ವಿಲೇವಾರಿ ಮಾಡ್ತಾರೆ, ಆದರೂ ಕೂಡ ನಾವು ಅದನ್ನೇ ಹೇಳೋದು, ನೀವು ಆದಷ್ಟು ಆ ಪ್ಲಾಸ್ಟಿಕನ್ನು ಅವಾಯ್ಡ್ ಮಾಡಿ ಪ್ಲೀಸ್ ಅಂತ. ಹಾಗಾಗಿ ಎಲ್ಲ ಸ್ಪಂದಿಸ್ತಾರೆ. ಈಗ ಕೆಲವು ಕಡೆ ಶುರುವಾಗಿದೆ ನಮ್ಮ ಮರವಂತೆಯಲ್ಲೇ, ಯಾವುದಾದ್ರೂ ಇಂಡಿಪೆಂಡೆನ್ಸ್ ಡೇ ಇರ್ಬೋದು, ಚಿಲ್ಡ್ರನ್ಸ್ ಡೇ ಇರ್ಬೋದು, ಅದಕ್ಕೆಲ್ಲ ಸ್ವೀಟ್ಸ್ ಕೊಡುವಂಥ ಒಂದು ಇದನ್ನು ಮಾಡ್ತಾರೆ. ಅಥವಾ ಅವರ ನೆನಪಿಗೋಸ್ಕರ ಈ ಬುಕ್ಕನ್ನು ಕೊಡೋದು, ಅಥವಾ ಮಕ್ಕಳ ಬರ್ಡೇಗೆ ಪೆನ್ಸಿಲನ್ನು ಕೊಡುವಂಥದ್ದು, ಆ ಥರ ಎಲ್ಲ ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಮೊದಲೆಲ್ಲ ಚಾಕ್ಲೇಟ್ ಕೊಡ್ತಾಯಿದ್ರು, ಅದ್ರ ಬದಲಿಗೆ ಈಗ ಪೆನ್ಸಿಲ್, ರಬ್ಬರ ಏನು ಹೀಗೆ ಆ ರೀತಿಯ ಒಂದು ಕಾಣಿಕೆಯನ್ನು ಕೊಡುವಂಥ ಕೆಲಸ ಆಗಿದೆ. ಈಗ ಕೆಲವು ಕಡೆ ನಾವು ನೋಡ್ತೇವೆ, ರೋಡ್ ಸೈಡಲ್ಲಿ ಬಟ್ಟೆ ತೊಳೆದ ನೀರು ಬಿಡೋದು, ಸ್ನಾನದ ಮನೆ ನೀರು ಹೋಗೋದು, ಮತ್ತು ನಾವು ಚರಂಡಿಯನ್ನು ಬಚ್ಚಲ ಮನೆ ನೀರು ಹೋಗಲಿಕ್ಕೆ ಅಂತೇಳಿ ತಪ್ಪಾಗಿ ತಿಳ್ಕೊಂಡಿದ್ದೇವೆ ಅನಿಸುತ್ತೆ. ಎಷ್ಟೋ ಕಡೆ ಚರಂಡಿಯಲ್ಲಿ ಕೂಡ ರೋಡಲ್ಲಿ ಹೋಗಬೇಕಿದ್ರೆ ಸ್ಮೆಲ್ ಬರುತ್ತೆ, ಎಲ್ಲ ಚರಂಡಿಗೆ ಬಿಡ್ತಾ ಇದ್ದಾರೆ. ಇದು ತಪ್ಪು. ನಮ್ಮ ಮನೆಯ ನೀರನ್ನು ನಾವು ಎಲ್ಲೂ ಹೊರಗಡೆ ಹೋಗ್ಲಿಕ್ಕೆ ಬಿಡಬಾರ್ದು. ಮಳೆಗಾಲ ಒಂದು ಬಿಟ್ಟು, ಮಳೆಯ ನೀರನ್ನು ಹೊರಗಡೆ ಹೋಗುವುದನ್ನು ಬಿಟ್ಟು ನಾವು ಆದಷ್ಟು ನಮ್ಮ ಮನೆಯಲ್ಲೇ ಇಂಗು ಗುಂಡಿ, ಬಚ್ಚಲು ಗುಂಡಿ ಅಂತೇಳಿ ಈಗ ಸರ್ಕಾರದಿಂದನೇ 14,000 ರೂಪಾಯಿ ಅದಕ್ಕೆ NREGಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಅದನ್ನು ಉಪಯೋಗಿಸ್ಕೊಳ್ಬೇಕು. ಯಾಕಂತ ಹೇಳಿದರೆ ಅದು 5x5 ಅಗಲದ ಒಂದು ಗುಂಡಿಯನ್ನು ಮಾಡಿ ಅದಕ್ಕೆ ಜೆಲ್ಲಿ ಮತ್ತು ಬಾರ್ಡರ್ಸ್ ಮತ್ತು ಮಸಿ ಇದನ್ನು ಹಾಕಿ ರಿಂಗ್ 3 ರಿಂಗ್ ಬರ್ತದೆ, 3 ರಿಂಗನ್ನು ಮಾಡಿ ಅದಕ್ಕೆ ಮುಚ್ಚಳ ಬೇರೆ ಇರ್ತದೆ.
ಅದು ನೀರು ಶುದ್ಧಿಯಾಗಿ ಇಂಗುವಂಥದ್ದು. ಇದರಿಂದ ಯಾವುದೇ ಅಂತರ್ಜಲಕ್ಕೆ ಏನು ಸಮಸ್ಯೆ ಆಗೋದಿಲ್ಲ, ಶುದ್ಧವಾದ ನೀರೇ ಭೂಮಿಗೆ ಇಂಗಿ ಹೋಗ್ತದೆ. ಈ ರೀತಿಯ ಒಂದು ವ್ಯವಸ್ಥೆಯನ್ನು ಸರ್ಕಾರನೇ ಮಾಡಿಕೊಡ್ತಾ ಇದೆ ಈಗ ಎಲ್ರಿಗೂ. ಅದನ್ನೇ ಎಲ್ಲರೂ ಬಳಸ್ಕೊಳ್ಬೇಕು. ಮನೆಯ ಸುತ್ತಮುತ್ತ ನೀರು ನಿಲ್ಲುವುದ್ರಿಂದ ಕೂಡ ಸಾಕಷ್ಟು ಸಮಸ್ಯೆ ಇದೆ. ಡೆಂಗ್ಯೂ ಇರ್ಬೋದು, ಚಿಕನ್ಗುನ್ಯ ಇರ್ಬೋದು, ಮಲೇರಿಯಾ ಇರ್ಬೋದು, ಹೀಗೆ ಅನೇಕ ಸೊಳ್ಳೆಗಳು ಅದರಿಂದ ಉತ್ಪತ್ತಿಯಾಗಿ ಅದರಿಂದನೂ ಕೂಡ ಕಾಯಿಲೆಗಳು ಬರುವಂಥ ಚಾನ್ಸ್ ತುಂಬಾ ಇದೆ. ಮತ್ತು ನೋಡಬೇಕಿದ್ರೆ ಅದು ಪಾಚಿಗಟ್ಟಿದ ನೀರು ನೋಡುವಾಗಲೂ ಕೂಡ ಅಸಹ್ಯ ಅನಿಸ್ತದೆ ಮನೆಯ ಬಾಗಿಲಲ್ಲಿ. ಹಾಗಾಗಿ ಎಲ್ಲರೂ ಕೂಡ ಅದನ್ನು ಮಾಡ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಕೂಡ ಮಾಡ್ತಾ ಇದ್ದೇವೆ, ಎಲ್ಲರೂ ಕೂಡ ಮಾಡ್ಕೊಳ್ಬೇಕು. ಪಂಚಾಯತಿಂದ ಅದೇ NREGಯಲ್ಲಿ 14,000 ರೂಪಾಯಿ ಅದಕ್ಕೆ ಅನುದಾನ ಇದೆ, ಸಹಾಯಧನ ಇದೆ. ಅದನ್ನು ಬಳಸ್ಕೊಂಡ್ರೆ ಖಂಡಿತ ಅದು ಸಾಕಾಗ್ತದೆ. ಅದು ಅವರು ಕೊಟ್ಟ ಒಂದು ಇಂಜಿನಿಯರ್ ಎಸ್ಟಿಮೇಟ್ ಕೊಟ್ಟಿದ್ದಾರೆ, ಅದಕ್ಕೆ ಅದೇ ರೀತಿಯಲ್ಲಿ ಮಾಡಬೇಕು. ಇದುವರೆಗೆ ಸ್ವಚ್ಛೋತ್ಸವ ನಿತ್ಯೋತ್ಸವ ಸ್ವಚ್ಛ ಸಂಕೀರ್ಣ ಮರವಂತೆ ಸಂದರ್ಶನಗಳನ್ನು ಆಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಮೂಡಿಬಂದ ಹಾಡುಗಳನ್ನು ಹಾಡಿದವರು ಅನಿತಾ ಹಾಗೂ ಸುನೀತಾ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ.